शारदां देवीं रामकृष्णं जगद्गुरुं पादपद्मे तयोः श्रुत्वा प्रणमामि मुहुर्मुहुः। रत्नाकराधौतपदां हिमालय किरीटिनीं ब्रह्मराजर्षि रत्नाढ्यां वंदे भारतಂ। ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಅನೇಕ ವರ್ಷಗಳ ಕಾಲ ಈ ನಾಡನ್ನು ಕಾಯ್ದಿರುವಂಥ ಯೋಧರಿಗೆ, ವೀರ ಯೋಧರಿಗೆ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರ. ಹಾಗೂ ಆಗಮಿಸಿರುವ ಗುಳೇದಗುಡ್ಡದ ಮತ್ತು ಅಕ್ಕಪಕ್ಕದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿ ಮಿತ್ರರೇ, ಇನ್ನು ಕೆಲವೇ ದಿನ, ಬಹಳ ದಿನ ಬಾಕಿ ಎನ್ನುವುದಿಲ್ಲ. 19 ಅಂತಾದ್ರೆ 20, 21, 22 ಇನ್ನು 3 ದಿನಗಳ ಕಾಲ ನಾವೆಲ್ಲರೂ ಏನ್ ಹೇಳ್ತೀವೋ ಏನ್ ಮಾತಾಡ್ತೀವೋ ಮಾತಾಡದಂತೆ 4ನೇ ದಿನ ವೋಟ್ ಮಾಡ್ಲಿಕ್ಕೆ ಹೋಗ್ತೀವಿ. ನಮ್ ಎಲ್ಲರ ಶಕ್ತಿಯನ್ನ ಬ್ಯಾಲೆಟ್ ಬಾಕ್ಸ್ ಮತ್ತೆ EVM ಮೇಲೆ ನಾವು ತೋರಿಸಿ ನಾವು ಅವತ್ತು ಎಲ್ಲ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಅದೃಷ್ಟವನ್ನ ಸೀಲ್ ಮಾಡ್ತೀವಿ. ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದಂತೆ ದೇಶದ ಅದೃಷ್ಟವನ್ನ ಸೀಲ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ. ಮಿತ್ರರೇ, 2014ರಲ್ಲಿ ನಾನು ಬಾಗಲಕೋಟೆಯ ಮೂಲೆ ಮೂಲೆ ತಿರುಗಾಡಿದ್ದೀನಿ. ಬಾಗಲಕೋಟೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನರೇಂದ್ರ ಮೋದಿಯ ಹೆಸರನ್ನು ಈ ದೇಶದ ಜನ ಪೂರ್ತಿ ಪ್ರಮಾಣದಲ್ಲಿ ಕೇಳಿರಲಿಲ್ಲ. ನರೇಂದ್ರ ಮೋದಿ ಯಾರು, ಗುಜರಾತ್ ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ತಿರುಗಾಡಿದ್ವಿ. ನಾನು ಆಗ್ಲೇ ಒಂದು ಮಾತನ್ನು ಹೇಳಿದ್ದೆ, ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ಈ ದೇಶ ಎಂದೂ ಕಾಣದಷ್ಟು ಅಭಿವೃದ್ಧಿಯನ್ನ ಸಾಧಿಸುತ್ತೆ. 5 ವರ್ಷಗಳ ನಂತರ ನೀವು ನನ್ನ ಮಾತು ಕೇಳಿ ವೋಟ್ ಹಾಕಿದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ಹೇಳಲಿಕ್ಕೋಸ್ಕರ ನಾನು ಬರ್ತೀನಿ ಅಂತ. ಇವತ್ತು ವೋಟ್ ಕೇಳಬೇಕು ಅಂತಿಲ್ಲ, ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟರೆ ಸಾಕು. ನರೇಂದ್ರ ಮೋದಿ ಮಿತ್ರ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ಬಂದಿದ್ದಾರೆ. ವೋಟ್ ಕೊಡಬೇಕಾದ್ರೆ ನನ್ ಜಾತಿ ನೋಡಿ ಅಂತಿಲ್ಲ. ನೀವು MLA ಎಲೆಕ್ಷನ್ ನೋಡಿದ್ದೀರಿ. ಯಾಕೆ ಒಬ್ಬ ಕ್ಯಾಂಡಿಡೇಟ್ ಇಲ್ಲಿ ಬಂದ್ರು, ನೀವು ಅವ್ರನ್ನ ಗೆಲ್ಲಿಸಿದ್ರಿ ಅಂತಂದ್ರೆ ಜಾತಿಯವರು ಜಾಸ್ತಿ ಇದ್ದಾರೆ ಅಂತಾನೆ ಹುಡ್ಕೊಂಡು ಬಂದ್ರು. ಮಿತ್ರ, ನರೇಂದ್ರ ಮೋದಿ ಕಾಶಿಗೆ ಹೋಗ್ಬೇಕಾದಾಗ ನರೇಂದ್ರ ಮೋದಿ ನನ್ನ ಜಾತಿಯವರು ಜಾಸ್ತಿ ಇದ್ದಾರ ಅಂತ ಕಾಶಿಗೆ ಹೋಗ್ಲಿಲ್ಲ. ಬದಲಿಗೆ ನರೇಂದ್ರ ಮೋದಿ ಭಾರತೀಯರು ತುಂಬಾ ಇರುವಂತ ಜಾಗ, ಆ ಜಾಗಕ್ಕೆ ಹೋದ್ರು ನಾನು ಗೆಲ್ತೀನಿ, ಇಡೀ ದೇಶದಲ್ಲಿ ಎಲ್ಲಿಂತರೂ ಗೆಲ್ಲಬಲ್ಲೆ, ಯಾಕೆ ಅಂದ್ರೆ ಇಂಡಿಯನ್ಸ್ ತುಂಬಿಕೊಂಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಫೈಟ್ ಮಾಡಿದ್ರೆ ನರೇಂದ್ರ ಮೋದಿ ಮಾತ್ರ. ಮಿತ್ರ, ನೀವೇ ಆಲೋಚನೆ ಮಾಡಿ, ನಾನೇನಾದ್ರೂ ಸಿದ್ದರಾಮಯ್ಯ ಅಂತ ನಿಮ್ ಹೆಸರು ಹೇಳಿದ ತಕ್ಷಣ ಅನೇಕರು ಹೇಳ್ತಾರೆ ಅವ್ರು ಕುರುಬರು ಸರ್. ನಾನೇನಾದ್ರೂ ಕುಮಾರಸ್ವಾಮಿ ಅಂದ ತಕ್ಷಣ ಅನೇಕರು ಹೇಳ್ತಾರೆ ಒಕ್ಕಲಿಗರು ಸರ್ ಅಂತ. ಯಡಿಯೂರಪ್ಪ ಅಂದ ತಕ್ಷಣ ಲಿಂಗಾಯತರು ಸರ್ ಅಂತಾರೆ. ನರೇಂದ್ರ ಮೋದಿ ಅಂದ ತಕ್ಷಣ ಗೊತ್ತಿಲ್ಲ ಸರ್, ಅವರು ದೇಶಭಕ್ತರು, ಭಾರತೀಯರು ಅಂತ ಹೇಳುವಂತ ಒತ್ತು ಮಾತಿದೆಯಲ್ಲ, ಇಡೀ ದೇಶದಲ್ಲಿ ಈ ತರದ ಮತ್ತೊಬ್ಬ ಲೀಡರ್ ಇಲ್ಲ. ಮಿತ್ರ, ಯಾಕೆ ನರೇಂದ್ರ ಮೋದಿಗೋಸ್ಕರ ಇಷ್ಟು ಓಡಾಟ ಮಾಡ್ತಿದ್ದೀರಿ ಅಂತ ಅನೇಕರು ನಂಗೆ ಕೇಳ್ತಾರೆ ಚಕ್ರವರ್ತಿ 4 ತಿಂಗಳು ಓಡಾಡ್ತಿದ್ಯಲ್ಲ ಅಂತ. ನಾನು ಡಿಸೆಂಬರ್ 16ರಿಂದ ಬಹುಶಃ ನಾಳೆ ನನ್ನ ರ್ಯಾಲಿಯ ಕೊನೆಯಾಗುತ್ತೆ. ನಾಳೆಯ ರ್ಯಾಲಿಯ ಕೊನೆಯವರೆಗೂ ಲೆಕ್ಕ ಹಾಕಿದ್ರೆ 4 ತಿಂಗಳುಗಳ ಕಾಲ ಬಿಟ್ಟು ಬಿಡದೆ ಓಡಾಟ. ನಾನು ಒಬ್ಬನೇ ಅಲ್ಲ, ಟೀಮ್ ಮೋದಿಯ ಈ ತಂಡವನ್ನ ಕಟ್ಟಿಕೊಂಡು ಇಡೀ ರಾಜ್ಯದ ಸುತ್ತ ಹುಚ್ಚಿರಂತೆ ಸುತ್ತಾಡಿದ್ದೀನಿ. ನನ್ನ ಜೊತೆ ಅನೇಕ ತರುಣರು ತಮ್ಮ ಕೆಲಸ ಬಿಟ್ಟು ಬಂದಿದ್ದಾರೆ. ಅನೇಕರು ತಾವು ನಡೆಸ್ತಿದ್ದ ಅಂಗಡಿಗಳನ್ನ ತಮ್ಮನಿಗೋ ಅಣ್ಣನಿಗೋ ಬಿಟ್ಕೊಟ್ಟು, ಫ್ರೆಂಡ್ಗೋ ಬಿಟ್ಕೊಟ್ಟು 4 ತಿಂಗಳ ಕಾಲ ಮೋದಿ ಅಟ್ಟೆ ಅಂತ ಬಂದಿದ್ದಾರೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂತವರು ತಮ್ಮ ಸಾಫ್ಟ್ವೇರ್ ಉದ್ದಿಮೆಗೆ ರಜೆ ತೆಗೆದುಕೊಂಡು ಬಂದಿದ್ದಾರೆ. ವಿದೇಶದಿಂದ 3 ವಾರಗಳ ಕಾಲ, 4 ವಾರಗಳ ಕಾಲ ಅಂದ್ರೆ 11 ತಿಂಗಳ ಕಾಲ ಕೆಲಸ ಬಿಟ್ಟು ಟೀಮ್ ಮೋದಿಗೋಸ್ಕರ ದುಡಿಲಿಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ಒಂದೇ ಉದ್ದೇಶ, ನರೇಂದ್ರ ಮೋದಿ ಅವರನ್ನ ವಾಪಸ್ ಪ್ರಧಾನಿ. ಅನೇಕರು ಕೇಳ್ತಾರೆ, ಯಾಕೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಯಾಕೆ ನಾವು ವೋಟ್ ಮಾಡಬೇಕು? ಮಿತ್ರೇ, ನಿಮ್ಮ ಒಂದು ವೋಟು 23ನೇ ತಾರೀಕು ಬಿಜೆಪಿಗೆ ಹಾಕುವಂತ ಒಂದು ವೋಟು ಈ ದೇಶವನ್ನ ಪಾಕಿಸ್ತಾನವನ್ನ ಹೊಸಕಿ ಹಾಕುವಂತ ಶಕ್ತಿ ಈ ದೇಶಕ್ಕೆ ಕೊಡುತ್ತದೆ. ನೀವು EVM ನಲ್ಲಿ ಬಿಜೆಪಿಗೆ ಹಾಕುವಂತ ಒಂದು ವೋಟು ಚೀನಾದ ಎದುರಿಗೆ ಭಾರತ ಎದೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ. ನೀವು EVM ನಲ್ಲಿ ಬಿಜೆಪಿಗೆ ಹಾಕುವಂತ ಒಂದು ವೋಟು ಈ ದೇಶದಿಂದ ಬಡತನವನ್ನ ನಾಶ ಮಾಡಲಿಕ್ಕೆ ಕಾರಣವಾಗುತ್ತೆ. ನೀವು EVM ನಲ್ಲಿ ಬಿಜೆಪಿಗೆ ಹಾಕುವಂತ ಒಂದು ವೋಟು ಈ ದೇಶದ ಹೆಣ್ಣು ಮಕ್ಕಳಿಗೆ ಗ್ಯಾಸ್ ಸಿಲಿಂಡರ್ ಕೊಡಿಸುತ್ತೆ. ನೀವು EVM ಅಲ್ಲಿ ಹಾಕುವಂತ ಒಂದು ವೋಟು ಈ ದೇಶದ ಹಳ್ಳಿಗಳಿಗೆ 18,000 ಹಳ್ಳಿಗಳಿಗೆ ಈ ಹಿಂದೆನೆ ಕರೆಂಟ್ ಕೊಡಿಸಿದೆ. ನೀವು EVM ನಲ್ಲಿ 2014ರಲ್ಲಿ ಹಾಕಿದ ಒಂದು ವೋಟು ಮನೆ ಮನೆಗೆ LED ಬಲ್ಬ್ ತರಿಸಿಕೊಟ್ಟಿದೆ. ನೀವು EVM ನಲ್ಲಿ
ಹಾಕಿದ ಒಂದು ಓಟು ನಿಮ್ಮ ಇದೇ ಸ್ಕೂಲಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ತರಿಸಿಕೊಟ್ಟಿದೆ. ನೀವು EVM ಹಾಕಿದ ಒಂದು ಓಟು ಈ ದೇಶದ ಜನರ ಸ್ವಾಭಿಮಾನವನ್ನ ಎಷ್ಟು ಹಿಗ್ಗಿಸಿದೆ ಅಂತಂದ್ರೆ, ದೇಶದ ಪ್ರಧಾನಿದ ಒಬ್ಬರದೇ ಅಲ್ಲ, 56 ಇಂಚಿನ ಎದೆ ನಮ್ಮೆಲ್ಲರದ್ದು ಆಗಿದೆ ಅಂತ ಇದು ಈ ದೇಶದ ಪ್ರಧಾನಿ ಮಾಡಿಕೊಟ್ಟ ಕೆಲಸ. ಮಿತ್ರ, ನರೇಂದ್ರ ಮೋದಿ ಬರದೇ ಹೋಗಿದ್ರೆ ಏನಾಗಿರ್ತಿತ್ತು ಗೊತ್ತಾ? ನಾನು ಅನ್ಕೊಳ್ತೀನಿ, ಇಲ್ಲಿ ಬಹಳ ಜನ ನಾವು ಹಿಂದೂಗಳೇ ಸೇರಿದ್ದೀವಿ. ನರೇಂದ್ರ ಮೋದಿ ಬರದೇ ಹೋಗಿದ್ದಿದ್ರೆ ಈ ದೇಶದಲ್ಲಿ ಇಷ್ಟೊತ್ತಿಗೆ ಹಿಂದೂಗಳನ್ನೆಲ್ಲ ಭಯೋತ್ಪಾದಕರು ಅಂತ ಕರೆದು ಅಯೋಗ್ಯರಿದ್ದಾರಲ್ಲ ಕಾಂಗ್ರೆಸ್ ಅವರು. ನಾನು ಇದನ್ನು ಹೇಳಬೇಕಾದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಗೆ ಗೊತ್ತಿಲ್ಲದೆ ನಾವು ಅನೇಕ ಬಾರಿ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಬಿಡ್ತೀವಿ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿದಾಗಲೆಲ್ಲ ಹಿಂದುತ್ವದ ವಿರೋಧಕ್ಕೆ ವೋಟ್ ಹಾಕದಂತೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿದಾಗಲೆಲ್ಲ ಈ ದೇಶವನ್ನ ಚೂರ್ ಚೂರ್ ಮಾಡೋದಕ್ಕೆ ವೋಟ್ ಹಾಕದಂತೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿದಾಗಲೆಲ್ಲ ಈ ದೇಶದ ಸೈನಿಕರಿಗೆ ಅವಮಾನ ಮಾಡ್ಲಿಕ್ಕೆ ವೋಟ್ ಹಾಕದಂತೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿದಾಗಲೆಲ್ಲ ಈ ದೇಶದಲ್ಲಿ ಹಿಂದೂಗಳನ್ನ ಭಯೋತ್ಪಾದಕರು ಅಂತ ಕರೆಯೋರಿಗೆ ವೋಟ್ ಹಾಕದಂತೆ. ನೆನ್ಪಿಟ್ಕೊಳ್ಳಿ, ನಿಮ್ಗೆಲ್ಲ ಬಹಳ ಜನರಿಗೆ ಮರ್ತೋಗಿರ್ಬೋದು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಈ ದೇಶದಲ್ಲಿ ಮುಸಲ್ಮಾನರು ಎಲ್ಲದರಲ್ಲಿ, ನಾನು ಮುಸಲ್ಮಾನರು ಅಂತ ಕರೆದ್ರೆ ಈ ದೇಶದ ಮುಸಲ್ಮಾನರಲ್ಲ, ಪಾಕಿಸ್ತಾನದಿಂದ ಪ್ರೇರಣೆಗೊಂಡಂತ ಭಯೋತ್ಪಾದಕರು ಭಾರತದೊಳಕ್ಕೆ ಬಂದು ಈ ದೇಶದಲ್ಲಿ ಎಲ್ಲದರಲ್ಲಿ ಭಯೋತ್ಪಾದನಾ ಕೃತ್ಯ ನಡೆಸ್ತಿದ್ರು. ಜಗತ್ತಿನಾದ್ಯಂತ ಅವರನ್ನ ಮುಸ್ಲಿಂ ಭಯೋತ್ಪಾದಕರು ಅಂತ ಗುರುತಿಸ್ತಿದ್ರು ಅಂತ ಕಾಂಗ್ರೆಸ್ಸಿಗೆ ಬಹಳ ಟೆನ್ಷನ್ ಆಯ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದ್ಸಲ ಹಿಂದೂಗಳು ಭಯೋತ್ಪಾದಕರು ಅಂತ ಪ್ರೂವ್ ಮಾಡಬೇಕು ಅಂತ ಮಾಲೆಗಾಂವ್ನಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ನಲ್ಲಿ ಎರಡೂ ಕಡೆ ಬಾಂಬ್ ಬ್ಲಾಸ್ಟ್ ಆದಾಗ ಏನ್ ಮಾಡಿದ್ರು ಗೊತ್ತಾ ಕಾಂಗ್ರೆಸ್ನವರು? ಇದೇ ದಿಗ್ವಿಜಯ್ ಸಿಂಗ್, ಇದೇ ಸುಶೀಲ್ ಕುಮಾರ್ ಶಿಂದೆ, ಇದೇ ಪಿ ಚಿದಂಬರಂ ಮತ್ತು ಇದೇ ಕಾಂಗ್ರೆಸ್ ಗವರ್ಮೆಂಟ್, ಇದೇ ಸೋನಿಯಾ ಗಾಂಧಿಯ ಕಡೆಯಿಂದ ಇದ್ದಂತ ಆ ಗವರ್ಮೆಂಟ್ ಏನ್ ಹೇಳ್ತು ಅಂತಂದ್ರೆ, ಮಾಲೆಗಾಂವ್ನಲ್ಲಿ ಸತ್ತವರು ಮುಸಲ್ಮಾನರೇ ಜಾಸ್ತಿ, ಸಂಜೋತಾ ಎಕ್ಸ್ಪ್ರೆಸ್ ನಲ್ಲಿ ಸತ್ತವರು ಮುಸಲ್ಮಾನರೇ ಜಾಸ್ತಿ, ಹೀಗಾಗಿ ಇದನ್ನ ಮಾಡಿರೋದು ಹಿಂದೂಗಳು, ಹಿಂದೂ ಭಯೋತ್ಪಾದಕರು ಇದನ್ನ ಮಾಡಿದ್ರು ಅಂತ ಒಂದು ಹೊಸ ಪದ ಹುಟ್ಟಾಕ್ಲಾಯ್ತು. ಮಿತ್ರ, ಇಲ್ಲೊಬ್ರು ಸೈನಿಕರನ್ನ ಕೂರಿಸ್ಕೊಂಡು ಇದನ್ನು ಮಾತನಾಡಬೇಕಾದ್ರೆ ನಾಚಿಕೆ ಅನ್ಸುತ್ತೆ ನನಗೆ. ಒಬ್ಬ ಸೈನಿಕರಿದ್ರು, ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅಂತ. ಕರ್ನಲ್ ಪುರೋಹಿತರನ್ನ ಸೈನ್ಯ ಏನಕ್ಕೆ ಕಳಿಸಿತ್ತು ಗೊತ್ತಾ? ಅವ್ರನ್ನ ಕಳಿಸ್ಕೊಟ್ಟಿತ್ತು, ನೀವು ಗೂಢಚಾರರಾಗಿ ಕೆಲಸ ಮಾಡಿ ಈ ದೇಶದಲ್ಲಿ ಬಾಂಬಿಗೆ RDX ಎಲ್ಲಿಂದ ಬರುತ್ತೆ ಅಂತ ನೀವು ಹುಡುಕಾಡಬೇಕು ಅಂತ ಕಳಿಸ್ಕೊಟ್ಟಿತ್ತು. ಅವರು ಒಂದಷ್ಟು ಫೈಲ್ ಡೆವಲಪ್ ಮಾಡಿದ್ರು. ಆ ಫೈಲ್ ನಲ್ಲಿ ಅನೇಕ ನಾಯಕರುಗಳ ಹೆಸರು ಸೇರ್ಕೊಂಡಿತ್ತು. ಯಾವಾಗ ಕಾಂಗ್ರೆಸ್ಸಿಗೆ ಇದು ಗೊತ್ತಾಯ್ತೋ, ಹಿಂದೂ ಭಯೋತ್ಪಾದನೆಯ ಮೂಲ ಹೆಸರನ್ನ ಅವ್ರ ತಲೆಗೆ ಕಟ್ಟಿ ಈತನೇ ಬಾಂಬ್ ತಯಾರು ಮಾಡಿ ಕೊಡ್ತಾ ಇದ್ದಿದ್ದು ಅಂತ ಹೇಳಿ ಈ ದೇಶದ ಲೆಫ್ಟಿನೆಂಟ್ ಒಬ್ಬರಿಗೆ ಪುರೋಹಿತರನ್ನ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸ್ತಾಯ್ತು. ಸೈನ್ಯ ಹೇಳ್ತು ಅವ್ರು ಹಂಗ್ ಮಾಡ್ಲಿಲ್ಲ ರೀ, ಅವರಿಗೆ ನಾವೇ ಕೊಟ್ಟಿದ್ದ ಅಸೈನ್ಮೆಂಟ್, ಅವ್ರ RDX ಎಲ್ಲಿಂದ ಬರುತ್ತೆ ಅಂತ ತೆಗೆದಿಟ್ಟಿದ್ದಾರೆ ಅಂತಂದ್ರೆ ಸೈನ್ಯಕ್ಕೆ ಮಾಹಿತಿ ಕೊಡ್ಲಿಕ್ಕೆ ತೆಗೆದಿಟ್ಟಿದ್ದಾರೆ, ದಯಮಾಡಿ ಅವ್ರನ್ನ ಜೈಲಿಗೆ ಹಾಕ್ಬೇಡಿ ಅಂತ ಎರಡೆರಡು ಪತ್ರವನ್ನ ಗೃಹ ಸಚಿವಾಲಯಕ್ಕೆ ಬರೆದ್ರು ಕೂಡ ಅವರನ್ನ ಒಳಗಾಕಿ ಹೇಗೆ ಹೊಡೆದ್ರು ಗೊತ್ತೇನು? ಅನೇಕ ತಿಂಗಳುಗಳ ಕಾಲ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತರ ಹೆಂಡತಿ ನೆನ್ನೆ ಮಾತನಾಡ್ತಾ ಹೇಳಿದ್ದಾರೆ, ಇತ್ತೀಚೆಗೆ 3-4 ದಿನಗಳ ಹಿಂದೆ ಮಾತಾಡ್ತಾ ಹೇಳಿದ್ದಾರೆ, ಪುರೋಹಿತರ ಹೆಂಡತಿ ದಯಮಾಡಿ ಕಾಂಗ್ರೆಸ್ಸಿಗೆ ಮತ್ತೆ ವೋಟ್ ಹಾಕಬೇಡಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರೆ ನನ್ನ ಯಜಮಾನ್ರಿಗೆ ಏನಾಯ್ತು ಅದು ಈ ದೇಶದ ಯಾರಿಗೆ ಬೇಕಿದ್ರೂ ಆಗಬಹುದು, ಡೇಂಜರ್ಗೆ ನಾವು ಹೋಗ್ತೀವಿ, ಹುಷಾರಾಗಿರಿ ಅಂತ ಪುರೋಹಿತರ ಹೆಂಡತಿ, ಸೈನಿಕನ ಹೆಂಡತಿ ಕಣ್ಣೀರ್ ಹಾಕೊಂಡು ಹೇಳಬೇಕಾದ ಸ್ಥಿತಿ ಬಂತಲ್ಲ, ಅದು ಕಾಂಗ್ರೆಸ್ ಮಾಡಿದ ಕೆಲಸ. ಪುರೋಹಿತರನ್ನ ಬಡಿಯಲಾಯ್ತು, ಹೊಡೆಯಲಾಯ್ತು, ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟರು ಕೂಡ ಅವರು ಈ ದೇಶದ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಅವ್ರು ವಾಪಸ್ ಬಂದ್ಮೇಲೆ ಹೇಳ್ಕೊಂಡ್ರು, ನನ್ನನ್ನು ಎಂತ ಸೆಲ್ ಒಳಗೆ ಇರಿಸಲಾಗಿತ್ತು ಅಂತಂದ್ರೆ ಈ ನೀರು ಹೊಡೆಯುವಂತ ಟ್ಯಾಂಕರ್ಗಳು ಇರ್ತಾವಲ್ಲ ಅಂತ ಟ್ಯಾಂಕರ್ನೊಳಗೆ ಕತ್ತಲ ಕೋಣೆಯಲ್ಲಿ ಅವ್ರನ್ನ ತಿಂಗಳಗಟ್ಟಲೆ ಕೂಡ ಹಾಕಿ ಟಾರ್ಚರ್ ಮಾಡ್ಲಾಯ್ತು. ಕೊನೆಗೆ ಅವ್ರನ್ನ ಬಿಡಿಸ್ಬೇಕು ಅಂತಂದ್ರೆ ನರೇಂದ್ರ ಮೋದಿನೇ ಬರ್ಬೇಕಾಯ್ತು. ಅವರನ್ನು ಬಿಡುಗಡೆ ಆಗಿದ್ದ ನರೇಂದ್ರ ಮೋದಿ ಬಿಡುಗಡೆ ಆಯ್ತಲ್ಲ, ಕೋರ್ಟ್ನಿಂದ ಅಕ್ವಿಟ್ ಆಗಿ ಆಚೆ ಬಂದ್ರಲ್ಲ, ಕೋರ್ಟ್ ಛೀಮಾರಿ ಆಗ್ತಾವತ್ತು. ಎಂತ ಕೆಲಸ ಮಾಡ್ಬಿಟ್ರಿ, ಇಂಥ ಒಬ್ಬ ಅದ್ಭುತದ ಆಫೀಸರ್ನ ಕರ್ಕೊಂಡೋಗಿ ಒಳಗೆ ಕೂರಿಸ್ಕೊಂಡಿದ್ರಲ್ಲ ಅಂತ. ಅವತ್ತು ಇಡೀ ಸೈನಿಕರು ಅವ್ರ ಜೊತೆ ಕೆಲಸ ಮಾಡ್ತಿದ್ದವರಲ್ಲ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಕಾಂಗ್ರೆಸ್ ಮಾಡಿದ ಕೆಲಸ. ಬರೀ ಇಟ್ಟಕ್ಕೆ ಸಮಾಧಾನ ಆಗಲಿಲ್ಲ ಕಾಂಗ್ರೆಸ್ಸಿಗೆ. ಸ್ವಾಮಿ ಅಸೀಮಾನಂದ ಅಂತ ಒಬ್ಬ ವ್ಯಕ್ತಿ ಸ್ವಾಮೀಜಿಯನ್ನ ಕರ್ಕೊಂಡೋಗಿ ಒಳಗೆ ಕೂರಿಸಿದ್ರು. ಯಾಕೆ ಸ್ವಾಮೀಜಿನ ಕೂರಿಸಿದ್ರು ಗೊತ್ತಾ? ಅವರು ಒಂದು ಕಾಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ರು. ಗುಜರಾತ್ ನಲ್ಲಿ ಬುಡಕಟ್ಟು ಜನಾಂಗದವರನ್ನ ಕ್ರಿಶ್ಚಿಯನ್ರು ಕನ್ವರ್ಟ್ ಮಾಡ್ತಾ ಇದ್ದಾಗ ಅದನ್ನು ತಡಿಲಿಕ್ಕೆ ತಮ್ಮ ಇಡೀ ಜೀವನವನ್ನೇ ಕೊಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದ್ರು. ಹೇಗಾದ್ರೂ ಮಾಡಿ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಸಂಜೋತಾ ಎಕ್ಸ್ಪ್ರೆಸ್ ನ ಬ್ಲಾಸ್ಟ್ ಕೇಸ್ ಅನ್ನ ಅವ್ರ ತಲೆ ಕಟ್ಟಿ ಒಳಗಾಕಿದ್ರು. ಹೇಗೆ ಟಾರ್ಚರ್ ಮಾಡಿದ್ರು ಅಂತಂದ್ರೆ, ಒಂದ್ ಕಡೆ ಅವ್ರು ಹೇಳ್ಕೊಂಡ್ರು,
ನನ್ನ ಗುದದ್ವಾರಕ್ಕೆ ಲಾಠಿಯನ್ನ ಒಳಗಾಕಿ ತಿವಿದು ನೀನು ಇದು ನಾವು ಹೇಳಿದಂತೆ ಹೇಳಬೇಕು ಅಂತ ಅವರು ಹೇಳಿಕೆಗೆ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು. ನಾನು ಏನ್ ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ ಅಂತ ಸ್ವಾಮಿ ಅಸೀಮಾನಂದರಿಗೆ ಈ ತರದ ಟಾರ್ಚರ್ ಕೊಟ್ಟರು. ಇವತ್ತು ಸ್ವಾಮಿಗಳನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು ಗೌರವ ಕೊಡ್ತೀವಿ ನಾವು, ಆದ್ರೆ ಕಾಂಗ್ರೆಸ್ಸಿನ ಗವರ್ಮೆಂಟ್ ಬಂದ್ರೆ ಸ್ವಾಮಿಗಳನ್ನ ಜೈಲಲ್ಲಿ ಕೂತ್ಕೊಳ್ಬೇಕಾಗಿದ್ದನ್ನು ನೋಡ್ಬೇಕಲ್ಲ. ಸಾಧ್ವಿ ಪ್ರಜ್ಞಾ ಸಿಂಗ್ ನೆನಪಿದೆಯೇನು? ಯಾಕೆ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನ ಇವರು ಕಟ್ಟಾಕಿದ್ರು ಗೊತ್ತೇನು? ಯಾಕೆ ಈಕೆ ಮೇಲೆ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಕೇಸನ್ನು ಹಾಕಿ ಒಳಗೆ ಕಳಿಸಿದ್ರು ಗೊತ್ತಾ? ಒಂದೇ ಒಂದು ಕಾರಣ, ನರೇಂದ್ರ ಮೋದಿ ಅವರ ಪರವಾಗಿ ಸೂರತ್ ನಲ್ಲಿ ಭಾಷಣ ಮಾಡಿದ್ಲು. ಆಕೆಯ ಕಾರಣಕ್ಕೋಸ್ಕರ ಸೂರತ್ ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಶೇರ್ ಚೇಂಜ್ ಆಗಿತ್ತು ಎನ್ನುವ ಕಾರಣ. ಆ ಕೋಪವನ್ನು ಇಟ್ಕೊಂಡು ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನ ಈ ಇಡೀ ಕೇಸಿನ ಹಿಂದೆ ಇದ್ದವಳು ಅಂತ ಕರ್ಕೊಂಡೋಗಿ ಒಳಗೆ ಹಾಕಿದ್ರು. ಮಿತ್ರರೇ, ನೀವು ಆಶ್ಚರ್ಯ ಪಡ್ತೀರಿ. ಸಾಧ್ವಿ ಪ್ರಜ್ಞಾ ಸಿಂಗ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ನಮ್ಗೆ ಸಿಕ್ಕಾಗ ಹೇಳ್ಕೊಂಡ್ರು ಸಾಧ್ವಿ ಪ್ರಜ್ಞಾ ದೀದಿ ಏನ್ ಹೇಳಿದ್ರು ಅಂತಂದ್ರೆ, ನನ್ನನ್ನ 21 ದಿನಗಳ ಕಾಲ ಹಗಲು ರಾತ್ರಿ ಬಡಿದ್ರು, ಮಲ್ಕೊಳ್ಳಿಕ್ಕೂ ಬಿಡ್ತಾ ಇರಲಿಲ್ಲ. ಬಡದು 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 ಪೊಲೀಸರು ಸುಸ್ತಾದಾಗ ಪಕ್ಕದಲ್ಲಿ ಕೂತ್ಕೊಳ್ತಿದ್ರು. ಪೋಲಿ ಮಾತುಗಳನ್ನ ಒಬ್ಬ ಸಾಧ್ವಿ, ಒಬ್ಬ ಸನ್ಯಾಸಿನಿಯ ಎದುರಿಗೆ ಪೋಲಿ ಮಾತುಗಳನ್ನಾಡಿ ಆಕೆ ಬ್ರೇಕ್ ಡೌನ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಆದ್ರೆ ಆಕೆ ಹೇಳ್ತಾರೆ, ನಾನು ಮಾಡದ ತಪ್ಪನ್ನ ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಲ್ಲ ಅಂತ ನಿರ್ಧಾರ ಮಾಡಿದ್ದೆ. ಮಂಪರು ಪರೀಕ್ಷೆಯಲ್ಲೂ ಕೂಡ ನನ್ನಿಂದ ಒಂದು ವಿಚಾರವನ್ನ ಹೊರಗೆ ತೆಗಿಲಿಕ್ಕಾಗಲಿಲ್ಲ. ಆದ್ರೆ ನರೇಂದ್ರ ಮೋದಿ ಬರುವವರೆಗೂ ನನ್ನ ವಿಚಾರದಲ್ಲಿ ಕೋರ್ಟ್ ನಲ್ಲಿ ಸ್ಪೀಡ್ ಅಪ್ ಕೂಡ ಆಗಲಿಲ್ಲ ಅಂತ ಆಕೆ ನೊಂದುಕೊಂಡು ಹೇಳ್ತಾರಲ್ಲ. ಈ ದೇಶದಲ್ಲಿ ಹಿಂದೂಗಳನ್ನ ಭಯೋತ್ಪಾದಕರು ಅನ್ನುವ ಸರ್ಕಾರ ಇರಬೇಕಾದಾಗ ಹಿಂದೂಗಳನ್ನ ರಕ್ಷಿಸುವಂತ ಸರ್ಕಾರ ಅಂತ ಯಾವ್ದಾದ್ರು ಬಂದಿದ್ರೆ ಅದು ನರೇಂದ್ರ ಮೋದಿ ಅವರದ್ದು ಮಾತ್ರ. ಹಂಗಂತ ನರೇಂದ್ರ ಮೋದಿ ಮುಸಲ್ಮಾನರನ್ನ ತುಳಿದು ಬಿಡಲಿಲ್ಲ. ಕಾಂಗ್ರೆಸ್ ಏನ್ ಹೇಳ್ತಿತ್ತು ಗೊತ್ತೇನು? ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನರನ್ನು ತುಳಿದು ಬಿಡ್ತಾರೆ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರೆ ಎಲ್ಲಂದ್ರಲ್ಲಿ ದಂಗೆ ಆಗುತ್ತೆ, ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚಿ ಬಿಡ್ತಾರೆ, ಹಿಂಗೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಬಾದಾಮಿ ಕ್ಷೇತ್ರದವರು ಒಂದು ದೊಡ್ಡ ತಪ್ಪು ಮಾಡಿಬಿಟ್ರಿ. ಏನ್ ತಪ್ಪು ಮಾಡಿಬಿಟ್ರಿ ಗೊತ್ತೇನು? ಯಾರು ಈ ಕರ್ನಾಟಕ ನಾಡಿನಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರೋ ಅವ್ರನ್ನ ವಾಪಸ್ ಎಲೆಕ್ಟ್ ಮಾಡ್ಬಿಡ್ತೀವಿ. ಮಿತ್ರ, ಯಾರು ಬೆಂಕಿ ಹಚ್ಚಿದ್ರು ಗೊತ್ತೇನು? ಟಿಪ್ಪು ಜಯಂತಿ ಅಗತ್ಯವೇ ಇರಲಿಲ್ಲ ಮುಸಲ್ಮಾನರಿಗೆ. ಆದ್ರೆ ಮುಸಲ್ಮಾನರಿಗೆ ಬೇಕಂತ ಟಿಪ್ಪು ಜಯಂತಿ ಮಾಡಿ ಅಂತ ಸರ್ಕಾರದಿಂದ ಹಣವನ್ನು ಕೊಟ್ಟು ಅವರು ಕೂಡ ಬೀದಿಗೆ ಬರುವಂತೆ ಮಾಡಿ ಹಿಂದೂಗಳ ತಟ್ಟಿ ಕಟ್ಟಿದ್ದು ಸಿದ್ದರಾಮಯ್ಯ ಅವರು ಎಲ್ಲಿವರೆಗೂ ಮಾಡಿದ್ರು ಗೊತ್ತೇನು? ಆ ಹಿಂದೂಗಳು ಮುಸಲ್ಮಾನರು ಜೊತೆಲಿಲ್ಲದೆ ಇರುವಂತೆ ಮಾಡಿದ್ರು. ಕರಾವಳಿ ಬೆಲ್ಟಿಗೆ ಈಗಲೂ ಹೋಗಿ ಹಿಂದೂ ಮುಸಲ್ಮಾನರು ಇದ್ದಷ್ಟು ಮಟ್ಟಿಗೆ ಚೆನ್ನಾಗಿದ್ದವರನ್ನ ಅವರ ನಡುವೆ ಬೆಂಕಿ ಹಚ್ಚಿ ದೂರ ಮಾಡಿದ್ದು ಸಿದ್ದರಾಮಯ್ಯನವರು. ನಾನು ಇವತ್ತಿಗೂ ಹೇಳಬಲ್ಲೆ ನಿಮ್ಮ ಎದುರಿಗೆ, ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಎಷ್ಟು ಬೆಂಕಿ ಹಚ್ಚಿದ್ರು, ಎಷ್ಟು ದಂಗೆ ಮಾಡಿಸಿದ್ರು, ಅದು 1% ದಂಗೆ ಇಡೀ ದೇಶದಲ್ಲಿ ಆಗಿಲ್ಲ ನರೇಂದ್ರ ಮೋದಿ ಬಂದ ಮೇಲೆ. ಇದು ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಮಿತ್ರ, ನರೇಂದ್ರ ಮೋದಿ ಅವರು ಮುಸಲ್ಮಾನರು ನರೇಂದ್ರ ಮೋದಿ ಅವರು ಬಂದ ನಂತರ ಬದುಕೋದು ಕಷ್ಟ ಅಂತ ಹೇಳ್ತಿದ್ರಲ್ಲ. ನಾನು ನಿಮ್ಗೊಂದೆರಡು ಘಟನೆ ಹೇಳ್ತೀನಿ. ಒಂದು ದೇಶದಲ್ಲಿ ಯಮನ್ ನಲ್ಲಿ 4,500 ಜನ ಮುಸಲ್ಮಾನರು ಸಿಕ್ಕಾಕೊಂಡಿದ್ ಯಾಕೆ ಗೊತ್ತಾ? ಯಮನ್ ನಲ್ಲಿ ಶಿಯಾಗಳು ಯಮನ್ ಮೇಲೆ ಕಂಟ್ರೋಲ್ ತಗೊಂಡಿದ್ರು ಅನ್ನೋ ಕಾರಣಕ್ಕೆ ಸುನ್ನಿಗಳ ಮುಖ್ಯ ಭಾಗದಲ್ಲಿರುವಂತ ಸೌದಿಯ ಕಡೆಯಿಂದ ಯಮನ್ ಮೇಲೆ ದಾಳಿ ಶುರುವಾಯಿತು. ದಾಳಿ ಶುರುವಾಗುವ ಕೆಲವು ದಿನಗಳ ಮುಂಚೆ ಸೌದಿಯ ರಾಜ ನರೇಂದ್ರ ಮೋದಿ ಅವರಿಗೆ ಹೇಳಿದ, ನಾವು ದಾಳಿ ಮಾಡ್ತಾ ಇದ್ದೀವಿ, ನಿಮ್ ದೇಶದವರು ಇದ್ರೆ ಬರ್ಲಿಕ್ಕೆ ಹೇಳ್ಬಿಡಿ ಎಲ್ರಿಗೂ ಅಂತ. ನರೇಂದ್ರ ಮೋದಿ ಅವರು ಕೇಳ್ಕೊಂಡ್ರು, ಯಾರು ಬರ್ಲಿಕ್ಕೆ ಒಪ್ಕೊಳ್ಳಿಲ್ಲ, ಎಲ್ಲರೂ ಅಲ್ಲೇ ಇದ್ರು. ಯಾವಾಗ ದಾಳಿ ಶುರುವಾಯ್ತು, ಇಲ್ಲಿದ್ದ ಮುಸಲ್ಮಾನರು ಹೇಳಿದ್ರು, ನೋಡಿ ನಮ್ ಜನ ಸಿಕ್ಕಾಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರನ್ನು ಬಿಡಿಸ್ತಾ ಇಲ್ಲ, ನರೇಂದ್ರ ಮೋದಿ ಮುಸಲ್ಮಾನರು ಅನ್ನೋ ಕಾರಣಕ್ಕೋಸ್ಕರ ಬಿಡಿಸ್ತಾ ಇಲ್ಲ ಅಂತ. ಆದ್ರೆ ಅಯೋಗ್ಯರಿಗೆ ಗೊತ್ತೇ ಇರಲಿಲ್ಲ. ಅಷ್ಟೊತ್ತಿಗೆ ನರೇಂದ್ರ ಮೋದಿ ಸೌದಿಯ ರಾಜನಿಗೆ ಮಾತನಾಡಿ ಬಾಂಬ್ ಬ್ಲಾಸ್ಟಿಂಗ್ ಅನ್ನ ನಿಲ್ಲಿಸಬೇಕು, ನೀವು 1 ವಾರ ತಡೀರಿ, ನನ್ನ ದೇಶದ ಜನರನ್ನೆಲ್ಲರನ್ನು ಪಾರ್ ಮಾಡಿಸ್ಬಿಡ್ತೀನಿ ಅಂತ ಕೇಳ್ಕೊಂಡಿದ್ರು. ಸೌದಿಯ ರಾಜ ಏನ್ ಹೇಳ್ದ ಗೊತ್ತಾ? 1 ವಾರ ನಿಲ್ಸಕ್ಕಾಗಲ್ಲ, ನಾನೊಂದು 1 ವಾರಗಳ ಕಾಲ ಬೆಳಿಗ್ಗೆ 9 ರಿಂದ 11 ಗಂಟೆವರೆಗೂ ಬಾಂಬ್ ಬ್ಲಾಸ್ಟ್ ಆಗದೆ ಇರೋ ತರ ನೋಡ್ಕೊಳ್ತೀನಿ, ಅಷ್ಟೊತ್ತಿಗೆ ನಿಮ್ ಜನರನ್ನ ಸಾಗಿಸಿಕೊಂಡ್ಬಿಡಿ, ನಿಮ್ ಜನರನ್ನ ನಿಮ್ ದೇಶಕ್ಕೆ ಕರ್ಕೊಂಡು ಹೋಗಿ ಅಂತ ಸೌದಿಯ ರಾಜ ನರೇಂದ್ರ ಮೋದಿ ಅವರಿಗೆ ಮಾತು ಕೊಟ್ಟ. 1 ವಾರಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಸೇನೆಯನ್ನ, ಈ ದೇಶದ ಭೌತಿಕ ವರ್ಗವನ್ನ ಬಳಸಿಕೊಂಡು ಅಲ್ಲಿರುವಂತಹ ಜನರನ್ನ ಏಡನ್ ಏರ್ಪೋರ್ಟ್ಗೆ ಕರ್ಕೊಂಡು ಬಂದು, ಅಲ್ಲಿಂದ ಚಿಕ್ಕ ವಿಮಾನಗಳಲ್ಲಿ ದಿಜೌಟಿಗೆ ಕರ್ಕೊಂಡು ಬಂದು ಅಲ್ಲಿ ಭಾರತದ ದೊಡ್ಡ ನೌಕೆಯನ್ನು ತೆಗೆದುಕೊಂಡು ಹೋಗಿದ್ರು. ಆ ನೌಕೆಯ ಮೂಲಕ 4,500 ಜನರನ್ನ ಈ ದೇಶಕ್ಕೆ ವರ್ಗಾಯಿಸಲಾಯಿತು. ಅಷ್ಟು ಜನರ ಪ್ರಾಣ ಉಳಿಸಿದ್ದು, ಅಷ್ಟು ಜನರಲ್ಲಿ 99% ಮುಸಲ್ಮಾನರ ಪ್ರಾಣ ಉಳಿಸಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಏನು ಕಡಿಮೆ ಅನ್ಕೊಂಡಿದ್ರೆ?
ಆದ್ರೆ ನರೇಂದ್ರ ಮೋದಿ ಅವರ ಸಾಮರ್ಥ್ಯ ಹೆಂಗಿತ್ತು ಗೊತ್ತೇನು? ನರೇಂದ್ರ ಮೋದಿ ಅಷ್ಟು ಭಾರತೀಯರನ್ನ ಟ್ರಾನ್ಸ್ಫರ್ ಮಾಡಬೇಕಾದಾಗ ಜಗತ್ತಿನ 18 ದೊಡ್ಡ ರಾಷ್ಟ್ರ ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್ಗಳೆಲ್ಲ ಏನ್ ಮಾಡಿದ್ವಿ ಗೊತ್ತಾ? ಹೆಂಗಿದ್ರು ನಿಮ್ ಜನರನ್ನು ಕರ್ಕೊಂಡು ಬರ್ತಾ ಇದ್ದೀರಾ, ನಮ್ ಜನರು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ, ಅವ್ರನ್ನೂ ಕರ್ಕೊಂಡು ಬರ್ತೀರಾ ಅಂತ ಈ ದೇಶವನ್ನ ಕೇಳ್ಕೊಳ್ತಲ್ಲ. ಇದು ನರೇಂದ್ರ ಮೋದಿಯ ಗ್ರೇಟ್ನೆಸ್. ಮಿತ್ರ, ನರೇಂದ್ರ ಮೋದಿ ಬಂದ್ಮೇಲೆ ಈ ಇಡೀ ಜಗತ್ತಿನಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿದೆಯಲ್ಲ. ಈ ವಾತಾವರಣ ಹೆಂಗಿದೆ ಗೊತ್ತೇನು? ಜಗತ್ತಿನ ಜನ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಈ ದೇಶದ ಪ್ರಧಾನಮಂತ್ರಿಗಳು ಎಂತವರಿದ್ರು ಅಂತಂದ್ರೆ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ತರದವರೆಲ್ಲ ತಾವು ಪ್ರಧಾನಿ ಆಗಿದ್ದಾಗ ತಮಗೆ ತಾವೇ ಭಾರತ ರತ್ನ ಕೊಟ್ಕೊಂಡಿದ್ರು. ಊಹಿಸ್ಲಿಕ್ಕೆ ಸಾಧ್ಯ? ಭಾರತ ರತ್ನ ಕೊಡ್ಲಿಕ್ಕೆ ಯಾವ ಒಂದು ಕಮಿಟಿ ಮಾಡ್ಲಾಗತ್ತೆ. ಆ ಕಮಿಟಿಯ ಚೇರ್ಮನ್ ಇವರೇ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರವರೇ ಚೇರ್ಮನ್. ಕಮಿಟಿ ಹೇಳುತ್ತೆ ಈ ವರ್ಷದ ಭಾರತ ರತ್ನ ನಿಮ್ಗೆ ಕೊಡ್ಬೋದು. ಇವ್ರ ಕರೆಕ್ಟ್ ಕೊಡ್ಬೋದು, ಬರ್ಕೊಳ್ಳಿ ಅಂತ. ಈ ಕಮಿಟಿ ಪಾಸ್ ಮಾಡಿದ್ದನ್ನ ಪ್ರಧಾನಮಂತ್ರಿಗಳು ಸೈನ್ ಮಾಡ್ಬೇಕು. ಪ್ರಧಾನಮಂತ್ರಿ ಯಾರು? ಅವರೇ. ಕೊನೆಗೆ ಭಾರತ ರತ್ನ ಕೊಡಬೇಕು. ಯಾರು ಕೊಡೋದು? ಜವಾಹರ್ಲಾಲ್ ನೆಹರೂರವರಿಗೆ. ಜವಾಹರ್ಲಾಲ್ ನೆಹರೂರವರೇ ಭಾರತ ರತ್ನ ಪ್ರದಾನ ಮಾಡೋದು. ಏನ್ ಕರ್ಮ ಈ ದೇಶದ್ದು? ಈಗ ಯೋಚನೆ ಮಾಡಿ, ನಾಳೆ ಪತ್ರಕರ್ತರು ಏನಾದ್ರು ತಮ್ಮ ಪತ್ರಿಕೆಯಲ್ಲಿ ಗುಳೇದು ಗುಡ್ಡಕ್ಕೆ ಬಂದ ಚಕ್ರವರ್ತಿ ತಮಗೆ ತಾವೇ ಸನ್ಮಾನ ಮಾಡಿಕೊಂಡ್ರು ಅಂದ್ರೆ ಕೇಳಕ್ ಚೆನ್ನಾಗಿರುತ್ತೆ ಅಂದ್ರೆ. ಆದ್ರೆ ಈ ದೇಶದ ಕೆಲವು ಪ್ರಧಾನಮಂತ್ರಿಗಳು ತಮಗೆ ತಾವೇ ಭಾರತ ರತ್ನ ಕೊಟ್ಟುಕೊಳ್ಳುವಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ನನ್ನ ಇವತ್ತಿನ ಪ್ರಧಾನಮಂತ್ರಿಯನ್ನು ಗುರುತಿಸಿ ತಮ್ಮ ದೇಶದ ರತ್ನ ಅನ್ನುವಂತ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಕೊಡುತ್ತಲ್ಲ. ಇದು ನರೇಂದ್ರ ಮೋದಿ ಅವರಿಗೆ ಸಿಕ್ಕ ಗೌರವ. ಮುಸಲ್ಮಾನ್ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ಗೌರವ ಕೊಡ್ತು. ಸೌದಿ ತನ್ನ ದೇಶದ ಅತ್ಯುನ್ನತ ಗೌರವವನ್ನ ನರೇಂದ್ರ ಮೋದಿ ಅವರಿಗೆ ಕೊಡ್ತು. ಇಸ್ರೇಲ್ ತನ್ನ ದೇಶದ ಗೌರವವನ್ನ ನರೇಂದ್ರ ಮೋದಿ ಅವರಿಗೆ ಕೊಡ್ತು. ಕೊರಿಯಾ ಸಿಯೋಲ್ನಲ್ಲಿ ಜಾಗತಿಕ ಶಾಂತಿ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಕೊಡ್ತು. ಮೊನ್ನೆ ಇತ್ತೀಚೆಗೆ ರಷ್ಯಾ ತನ್ನ ದೇಶದ ಅತ್ಯುನ್ನತ ಗೌರವವನ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಹೇಳುತ್ತೆ, ನೀನ್ ಇಂಡಿಯನ್ ಲೀಡರ್ ಅಲ್ಲಪ್ಪ, ಗ್ಲೋಬಲ್ ಲೀಡರ್ ನೀನು, ಅದಕ್ಕೋಸ್ಕರ ನಿನ್ನ ಗೌರವ ಅಂತ. ಇದು ನರೇಂದ್ರ ಮೋದಿ. ನೀವು ಹಾಕಿದ ಒಂದು ಓಟು 2014ರಲ್ಲಿ ಬಿಜೆಪಿಗೆ ನೀವು ಹಾಕಿದ ಒಂದು ಓಟು, ನರೇಂದ್ರ ಮೋದಿ ಅವರಿಗೆ ನೀವು ಹಾಕಿದ ಒಂದು ಓಟು ಈ ದೇಶದ ಗೌರವವನ್ನ ಜಾಗತಿಕ ಮಟ್ಟಕ್ಕೆ ಏರಿಸಿದೆಲ್ಲ ಮಿತ್ರರೇ. ನಿಮ್ಮ ಓಟಿನ ಮೌಲ್ಯ ಎಂತದ್ದು ಅಂತ ಯೋಚನೆ ಮಾಡಿ. ಈ ಓಟಿನ ಮೌಲ್ಯ ಎಂತದ್ದು ಅಂತಂದ್ರೆ, ಇವತ್ತು ಜಗತ್ತಿನಾದ್ಯಂತ ಯೋಗ ಮಾಡ್ತಾರಲ್ಲ. ನರೇಂದ್ರ ಮೋದಿ ಅವಕ್ಕಿಂತ ಮುಂಚೆ ಯೋಗ ಏನ್ ಮಾಡ್ತಿರ್ಲಿಲ್ವೇನ್? ನಾವು ಯೋಗ ಮಾಡ್ತಿದ್ವಿ. ಆದ್ರೆ ನಾವು ಯೋಗ ಮಾಡುವಾಗ ಜಗತ್ತು ಆಡ್ಕೊಳ್ತಾ ಇತ್ತು. ಇದೇ ಸಿದ್ದರಾಮಯ್ಯ ಆಡ್ಕೊಳ್ತಾ ಇದ್ರು. ಯೋಗ ಅಂದ್ರೆ ಕೇಸರೀಕರಣ ಅಂತಿದ್ರು. ಯಾವಾಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನರೇಂದ್ರ ಮೋದಿ ಕರೆದು ಜಗತ್ತನ್ನೆಲ್ಲ ಮಾಡುವಂತೆ ಮಾಡಿದ್ರು, ಸಿಎಂ ಆಗಿದ್ದ ಸಿದ್ದರಾಮಯ್ಯನವರು ಕೂಡ ಬಾಯಿ ಮುಚ್ಕೊಂಡು ಯೋಗ ಮಾಡಿದ್ರು. ಬಾಯಿ ಮುಚ್ಕೊಂಡು ಅಂದ್ರೆ ಪ್ರಾಣಾಯಾಮ ಮಾಡಿದ್ರು ಅಂತ. ಅವ್ರಿಗಿನ್ ತೀರಾ ಯೋಗ ಇನ್ನೇನು ಮಾಡ್ಲಿಕ್ಕಾಗಲ್ಲ. ಪ್ರಾಣಾಯಾಮ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು. ಯಾಕೆ? ನರೇಂದ್ರ ಮೋದಿ ಅವರು ಅದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕರೆದಿದ್ದರ ಕಾರಣಕ್ಕೆ. ಮಿತ್ರ, ಇವತ್ತು ಜಗತ್ತಿನ ಅಷ್ಟೂ ರಾಷ್ಟ್ರಗಳು, ಹೆಚ್ಚು ಕಡಿಮೆ 190 ರಾಷ್ಟ್ರಗಳು ಜೂನ್ 21ಕ್ಕೆ ಭಾರತದ ಕಡೆ ತಿರುಗಿ, ಪೂರ್ವದ ಕಡೆಗೆ ತಿರುಗಿ, ಸೂರ್ಯನ ಕಡೆ ತಿರುಗಿ ನಮಸ್ಕಾರ ಮಾಡ್ತಾವಲ್ಲ. ಅವ್ರು ನಮಸ್ಕಾರ ಮಾಡೋದು ಬರೀ ಸೂರ್ಯನಿಗಷ್ಟೇ ಅಲ್ಲ, ಈ ದಿಕ್ಕಿನಲ್ಲಿರುವ ಭಾರತಕ್ಕೂ ನಮಸ್ಕಾರ ಮಾಡ್ತಾರೆ. ನರೇಂದ್ರ ಮೋದಿ ನಮಸ್ಕಾರ ಮಾಡಿಸುವಂತೆ ಮಾಡಿದರು. ಮಿತ್ರ, ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದ ಗೌರವ ಎಷ್ಟು ಅಗಾಧವಾಗಿದೆ ಗೊತ್ತೇ? ನನಗೆ ಹೇಳ್ಬೇಕಾದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ನೀವು ಹಾಕಿದ ಒಂದು ಓಟು ಎಂತ ಮ್ಯಾಜಿಕ್ ಮಾಡಿದೆ ಗೊತ್ತಾ? ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿದ್ದಾಗ ಇಸ್ರೇಲ್ನಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟರು, ಹೂವಿನ ಗಿಫ್ಟ್ ಕೊಟ್ಟು. ಆ ಹೂವಿನ ಗಿಫ್ಟ್ ಕೊಟ್ಟು ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ಏನ್ ಹೇಳಿದ ಗೊತ್ತಾ? ನರೇಂದ್ರ ಮೋದಿಜಿ, ನಮ್ಮ ದೇಶದ ವಿಶೇಷ ಹೂವಿದು, ನೀವು ಪ್ರೀತಿಯಿಂದ ನನ್ನ ದೇಶಕ್ಕೆ ಬಂದಿದ್ದೀರಿ. ಈ ಹೂವಿಗೆ ಇನ್ನು ಮುಂದೆ ಮೋದಿ ಅನ್ನೋ ಹೆಸರನ್ನು ನಾಮಕರಣ ಮಾಡ್ತಿದ್ದೀವಿ. ಇದನ್ನ ಇಸ್ರೇಲ್ ನಲ್ಲಿ ಇನ್ನು ಮುಂದೆ ಮೋದಿ ಅಂತ ಕರೀತಾರೆ ಅಂತ ಮೋದಿ ಅನ್ನೋ ಹೆಸರನ್ನ ಇಸ್ರೇಲ್ನ ಜನ ನಾಮಕರಣ ಮಾಡಿದ್ರು. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ ಕಳೆದ ವರ್ಷ. ಆಸ್ಟ್ರೇಲಿಯಾದಲ್ಲಿ ನವೆಂಬರ್ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿದ್ದಾಗ ಆಸ್ಟ್ರೇಲಿಯಾ ಜನ ಇಲ್ಲಿನ ಸಂಸತ್ತನ್ನು ತೋರಿಸ್ತೀವಿ ಬನ್ನಿ ಅಂತ ಹಿಲ್ ಟಾಪಿಕ್ ಕರ್ಕೊಂಡು. ಆ ಸಂಸತ್ ಬಹಳ ಅದ್ಭುತವಾಗಿರುವಂತಹ ಸಂಸತ್ತು, ನೋಡ್ಬೇಕು ಅಂತ ಒಳಗೋಗ್ಬೇಕಾದ್ರೆ ಸೆಕ್ಯೂರಿಟಿ ಅಡ್ಡ ಹಾಕಿ ವಿಚ್ ಕಂಟ್ರಿ ಅಂತ ಕೇಳಿದ್ರು. ನಾನಂದೆ ಇಂಡಿಯಾ. ಓ ಮೋದಿ ಅಂದ್ರು. ನನಗೆ ಬಹಳ ಆಶ್ಚರ್ಯ. ನನಗೆ ನಾನು ಇಂಡಿಯಾ ಅಂದೆ, ಅವ್ರು ಮೋದಿ ಅಂದ್ರು. ನಾನಂದೆ ಸರಿ, ಬಹಳ ಸಂತೋಷ. ಜಗತ್ತೆಲ್ಲ ಈಗ ನಂದು ಒಂದೇ ಕಾಂಗ್ರೆಸ್ ಅವರಿಗೆ ಟೆನ್ಷನ್ ಅದು. ಇಂಡಿಯಾ ಅಂದ್ರೆ ಮೋದಿ ಅಂತ, ಅದಕ್ಕೆ ಮೋದಿ ವಿರೋಧ ಮಾಡಿ ಅಂದ್ರೆ ಇಂಡಿಯಾ ವಿರೋಧ ಮಾಡಬೇಕು ಅನ್ಕೋತೀನಿ. ಕಾಂಗ್ರೆಸ್ಸಿಗರಿಗೆ ತಲೆನೇ ಇಲ್ಲ. ನಾನು ಮೊನ್ನೆ ಇತ್ತೀಚೆಗೆ ಯಾವುದೋ ಕಾರ್ಯಕ್ರಮದಲ್ಲಿ ಭಾರತ್ ಮಾತಾ ಕಿ ಜೈ ಅಂದೆ. ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಕಿ ಜೈ ಅಂದೆ.
ನಾನಂದೆಲ್ಲ ನಾನು ಹೇಳ್ತಿರೋದು ಭಾರತ್ ಮಾತೆಗೆ ಜೈಕಾರ ಕಂಡ್ರು. ನಾನು ಮೋದಿ ಕಿ ಜೈ ಅಂದ್ರೆ ಅಮಿತ್ ಶಾ ಅಕಸ್ಮಾತ್ ನಾನು ಹೇಳಿದ್ರು ಜೈ ಅಂದ್ಬಿಟ್ರೆ ನೀವು ರಾಹುಲ್ ಗಾಂಧಿ ಕಿ ಜೈ ಅಂತ ಒಪ್ಕೊಳ್ತೀನಿ. ಅದನ್ನ ಬಿಟ್ಬಿಟ್ಟು ನಾನು ಭಾರತ್ ಮಾತಾ ಕಿ ಜೈ ಅಂದಾಗ ನೀವು ರಾಹುಲ್ ಗಾಂಧಿ ಕಿ ಜೈ ಅಂತೀರಿ. ಅದ್ರ ಅರ್ಥ ಏನು ಅಂದ್ರೆ ನಾನು ಭಾರತ ಮಾತೆಗೆ ಪೂಜೆ ಮಾಡ್ತೀನಿ ಅಂದ್ರೆ ನೀವು ರಾಹುಲ್ ಗಾಂಧಿ ಪೂಜೆ ಮಾಡ್ತೀನಿ ಅಂತ ಅರ್ಥ. ನಾನು ಭಾರತ ಮಾತೆಯ ಕಾಲು ತೊಳಿತೀನಿ ಅಂತಂದ್ರೆ ನೀವು ರಾಹುಲ್ ಗಾಂಧಿ ಕಾಲು ತೊಳಿತೀರಿ ಅಂತ ಅರ್ಥ. ಅದಕ್ಕೆ ನನ್ನನ್ನು ಭಕ್ತ ಅಂತ ಕರೆಯೋದು, ನಿಮ್ಮನ್ನು ಗುಲಾಮ ಅಂತ ಕರೆಯೋದು ಅಂತ. ಏನ್ ದುರ್ದೈವ ಇವ್ರದೆಲ್ಲ. ನರೇಂದ್ರ ಮೋದಿಗೆ ಜಾಗತಿಕ ಮಟ್ಟದಲ್ಲಿರುವಂತ ಈ ಗೌರವ ಇದೆಯಲ್ಲ, ಈ ಗೌರವದ ವ್ಯಾಪಕತೆ ಇವತ್ತು ಅನ್ಇಮ್ಯಾಜಿನಬಲ್ ಆಗಿದೆ. ಅದೇ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರ ವಿರುದ್ಧ, ನರೇಂದ್ರ ಮೋದಿಯವರು ಕೈಗೊಂಡ ಕೆಲಸಗಳ ವಿರುದ್ಧ ಜಗತ್ನಲ್ಲಿ ಒಬ್ಬರೂ ಕೂಡ ಮಾತನಾಡಲ್ಲ. ಮಾತಾಡ್ತಾ ಸೈನಿಕರು ಹೇಳ್ಬಿಟ್ರು, ನಾನು ಹೇಳಿದ್ದಲ್ಲ. ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರು ಅಂತ. ಇದನ್ನೇನಾದ್ರೂ ಕುಮಾರಸ್ವಾಮಿ ಅವರು ಕೇಳ್ಕೊಂಡ್ರೆ ಮೊದಲೇ ಅಳಲಿಕ್ಕೆ ಅವ್ರಿಗೆ ಇನ್ನೇನು ಬೇಕಾಗಿಲ್ಲ, ಇನ್ನೂ ಕಣ್ಣೀರು ಹಾಕ್ಬಿಡ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಒಂದೇ ಆಟ, ದಾಳಿ ಮಾಡಿದ್ದು ಮೋದಿ ಎಲ್ಲ ಸೈನಿಕರು, ಮೋದಿಗೆ ಕ್ರೆಡಿಟ್. ಉರಿ ದಾಳಿಗೆ ಪ್ರತೀಕಾರ ತಗೊಂಡಿದ್ದು ಮೋದಿ ಎಲ್ಲ ಸೈನಿಕರು, ಮೋದಿಗೆ ಕ್ರೆಡಿಟ್. ಆಕಾಶದಲ್ಲಿರುವ ಸ್ಯಾಟಲೈಟ್ ಅನ್ನು ಹೊಡೆದಿದ್ದು ಮೋದಿ ಎಲ್ಲ ವಿಜ್ಞಾನಿಗಳು, ಮೋದಿಗೆ ಕ್ರೆಡಿಟ್. ಆದ್ರೆ ಟ್ಯಾಕ್ಸ್ ರೈಡ್ ಮಾಡಿದ್ದು ಮಾತ್ರ ಟ್ಯಾಕ್ಸ್ ಆಫೀಸರ್ಗಳೆಲ್ಲ ಮೋದಿ. ನನಗೆ ಟ್ಯಾಕ್ಸ್ ರೈಡ್ ಆದಾಗ ಒಂದು ಮಜವಾದ ಸಂಗತಿ ನೀವೆಲ್ಲ ಗಮನಿಸಿರ್ಬೇಕು. ಕಾಂಗ್ರೆಸ್ನವರು ದೊಡ್ಡದವರು ಎಲ್ಲರೂ ಟ್ಯಾಕ್ಸ್ ಆಫೀಸಿನ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರು. ನರೇಂದ್ರ ಮೋದಿ 2014 ಒಂದು ಮಾತು ಕೊಟ್ಟಿದ್ರು, ಯಾರ್ಯಾರು ಟ್ಯಾಕ್ಸ್ ಕಳ್ಳತನ ಮಾಡ್ತಾರೋ ಅವ್ರನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಕರ್ನಾಟಕದ ಎಲೆಕ್ಷನ್ ಮುಂಚೆ ಪ್ರೂವ್ ಮಾಡಿದ್ರು. ಎಲ್ಲಾ ಟ್ಯಾಕ್ಸ್ ಕಳ್ಳರನ್ನ ಬೀದಿಗೆ ತಂದು ನಿಲ್ಲಿಸಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ಮಿತ್ರರೆ, ನರೇಂದ್ರ ಮೋದಿ ಇಷ್ಟೇ ಮಾಡ್ಲಿಲ್ಲ. ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿದ್ದಾರೆ ಇವತ್ತು ಅಂತಂದ್ರೆ, ನಾನು ಪಕ್ಕದಲ್ಲಿ ನಿಂತು ಮಾತನಾಡ್ತಾ ಹೇಳ್ತಿದ್ದೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಬಡವರನ್ನಾಗಿರೋದು, ದಲಿತರನ್ನಾಗಿರೋದು, ಹೆಣ್ಮಕ್ಳನ್ನ ಮನೆ ಒಳಗೆ ಕೂಡ ಹಾಕೋದು, ಇದು ನಡೀತಾನೆ ಇತ್ತು. ನರೇಂದ್ರ ಮೋದಿ ಬಂದ ನಂತರ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಮಿತ್ರರೇ, ಅದರ ಪರಿಣಾಮವಾಗಿ ನಿಧಾನವಾಗಿ ಹೆಣ್ಣು ಮಕ್ಕಳ ಅನುಪಾತ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಸಂಗತಿ ಗೊತ್ತಿದೆಯೇನು? ನರೇಂದ್ರ ಮೋದಿ ಸುಕನ್ಯಾ ಸಮೃದ್ಧಿ ಯೋಜನೆ ತಂದ ನಂತರ ಈ ದೇಶದಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಆಕೆ ಹೆಸರಿನಲ್ಲಿ ಬಿಟ್ಟ ದುಡ್ಡು 20 ವರ್ಷಕ್ಕೆ ದೊಡ್ಡ ಮೊತ್ತವಾಗಿ ಮರಳಿ ಬರುತ್ತೆ ಎನ್ನುವಂತ ಯೋಜನೆಯನ್ನ ನರೇಂದ್ರ ಮೋದಿ ತಂದ ನಂತರ ಈ ಕರ್ನಾಟಕದ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಇದರ ಲಾಭ ಆಗಿದೆ ಅನ್ನೋದನ್ನ ಇಲ್ಲ ಅನ್ಲಿಕ್ಕಾಗತ್ತೇನು? ನರೇಂದ್ರ ಮೋದಿ ಆಲೋಚನಾ ಶೈಲಿಯೇ ಅದ್ಭುತವಾಗಿರುವಂತದ್ದು. ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ, ನನ್ನ ದೇಶದ ತಾಯಂದ್ರು ಸತ್ಯ ನಾನು ಈ ಆಲೋಚನೆ ಮಾಡಿರಲಿಲ್ಲ ಯಾವಾಗ್ಲೂ. ನರೇಂದ್ರ ಮೋದಿ ಯೋಚನೆ ಶೈಲಿ ಇದೆಲ್ಲ ಬಹಳ ಸುಂದರವಾದ್ದು. ಅವ್ರು ಹೇಳ್ತಾರೆ, ನನ್ನ ದೇಶದ ಹೆಣ್ಮಕ್ಳು ಟಾಯ್ಲೆಟ್ ಹೋಗ್ಬೇಕು ಅಂದ್ರೆ ಕತ್ಲಾಗೋವರೆಗೂ ಕಾಯ್ಬೇಕೇನ್ರಿ? 65 ವರ್ಷದಿಂದ ಅವರಿಗೊಂದು ಸೇಫ್ ಪ್ಲೇಸ್ ಅನ್ನ ಮಾಡಿಕೊಡ್ಲಿಕ್ಕೆ ಆಗ್ಲಿಲ್ವಾ? 4 ವರ್ಷಗಳಲ್ಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ನಾನು ನಿಶ್ಚಯ ತಗೊಂಡಿದ್ದೀನಿ ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ನೀವು ನಂಬಲ್ಲ ಮಿತ್ರ, ನಾನು ಹೇಳಿದ್ರೆ 4 ವರ್ಷದಲ್ಲಿ ನರೇಂದ್ರ ಮೋದಿ 65 ವರ್ಷದಲ್ಲಿ ಕಾಂಗ್ರೆಸ್ ಮಾಡ್ಲಿಕ್ಕಾಗದೆ ಇರೋದನ್ನ ಮಾಡಿದ್ರು. ಏನ್ ಮಾಡಿದ್ರು ಗೊತ್ತಾ? 65 ವರ್ಷಗಳಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಕಟ್ಟಿದ ಒಟ್ಟು ಟಾಯ್ಲೆಟ್ 6.5 ಕೋಟಿ. 4 ವರ್ಷದಲ್ಲಿ ನರೇಂದ್ರ ಮೋದಿ ಕಟ್ಟಿಸಿದ ಟಾಯ್ಲೆಟ್ 9.5 ಕೋಟಿ. ಅವ್ರದ್ದು 6.5 ಕೋಟಿ, ನರೇಂದ್ರ ಮೋದಿ ಅವರ ಲೆಕ್ಕಾಚಾರದಲ್ಲಿ 9.5 ಕೋಟಿ. 4 ವರ್ಷದಲ್ಲಿ ಇಟ್ಟಂಗೆ ಸಾಧ್ಯ ಆಯ್ತು. ಮಿತ್ರ, ಈ 4 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ ಸಾಧನೆಯ ಪರಿಣಾಮವಾಗಿ ಈ ದೇಶದ 600 ಜಿಲ್ಲೆಗಳು ಬಯಲು ಶೌಚ ಮುಕ್ತ ಜಿಲ್ಲೆಗಳು ಅಂತ ಈ ಜಗತ್ತಿನಲ್ಲಿ ಹೆಸರು ಪಡ್ಕೊಂಡಿವೆ. ಇಡೀ ಜಗತ್ತಿನಲ್ಲಿ ಇವತ್ತು ಭಾರತೀಯರು ಅಂದ್ರೆ ಬೀದಿಗೆ ಶೌಚಕ್ಕೆ ಹೋಗೋರು ಅನ್ನುವಂತ ಹಣೆಪಟ್ಟಿ ಏನಿತ್ತು, ನರೇಂದ್ರ ಮೋದಿ 4 ವರ್ಷದಲ್ಲಿ ಕಿತ್ತು ಬಿಸಾಕ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದು ನರೇಂದ್ರ ಮೋದಿ ಅವರು ಮಾಡಿದ ಮ್ಯಾಜಿಕ್. ಮಿತ್ರ, ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ನನ್ನನ್ನು ನಿಮ್ಮನ್ನು ಕೇಳೋರಿರಲಿಲ್ಲ. ಯಾಕೆ ಗೊತ್ತೇನು? ಕಾಂಗ್ರೆಸ್ಸಿಗೆ ಬಡತನ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಯಾರೋ ಜೋಕ್ ಮಾಡ್ತಿದ್ರು, ಯಾರೋ ರಾಹುಲ್ ಗಾಂಧಿನ ಕೇಳಿದ್ರಂತೆ, ರಾಹುಲ್ ಬಾಬಾ ನೀವು ಬಡತನವನ್ನು ಹತ್ತಿರ ನೋಡಿದೀರಾ ಅಂತ. ನೋಡೇ ಇಲ್ವಲ್ಲ ಅವನು, ಹುಟ್ಟದಾಗ್ಲಿಂದ ಬೆಳ್ಳಿ ಚಮಚದಲ್ಲಿ ಊಟ ಮಾಡಿರೋದು ಅವನು. ನೀನು ಬಡತನವನ್ನು ನೋಡಿದ್ಯಾ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಹೇಳಿದಂತೆ, ಬಹಳ ಹತ್ತಿರದಿಂದ ನೋಡಿದ್ದೀನಿ. ಕೇಳಿದ್ದು ಎಷ್ಟು ಹತ್ತಿರದಿಂದ? ಅವನು ಹೇಳ್ದ, ಒಂದ್ಸಲ ಒಂದು ಹಳ್ಳಿಗೆ ಪ್ರವಾಹ ಬಂದ್ಬಿಟ್ಟಿತ್ತು. ಆಗ ನಾನು ಹೆಲಿಕಾಪ್ಟರ್ ಹೋಗ್ತಾ ಇದ್ದೆ, ಒಂದು ದುರ್ಬೀನಿನ ಬೈನಾಕ್ಯುಲರ್ ತಗೊಂಡು ಕ್ಲೋಸ್ ಅಪ್ ಅಲ್ಲಿ ನೋಡಿದೆ. ಆಗ ನನ್ಗೆ ಗೊತ್ತಾಯ್ತು ಹತ್ತಿರದಿಂದ ಬಡತನ ಅಂದ್ರೆ ಹಿಂಗ್ ಬಡತನ ನೋಡೋದು ನೀವು. ಆದ್ರೆ ನರೇಂದ್ರ ಮೋದಿ ಬಡತನ ನೋಡೋದು ಹೆಂಗ್ ಗೊತ್ತಾ? ಚಿಕ್ಕಂದಿಂದ ಪ್ಲಾಟ್ಫಾರ್ಮ್ಗಳಲ್ಲಿ ಟೀ ಮಾರ್ಕೊಂಡು ಬಡತನವನ್ನ ಹತ್ತಿರದಿಂದ ಅನುಭವಿಸಿರುವಂತ ವ್ಯಕ್ತಿ ನರೇಂದ್ರ ಮೋದಿ. ಹೀಗಾಗಿ ನೀವು ನರೇಂದ್ರ ಮೋದಿ ಚೆನ್ನಾಗಿ ಅರ್ಥ ಆಗ್ತೀವಿ. ನರೇಂದ್ರ ಮೋದಿ ನಮಗೋಸ್ಕರ ಹೇಗೆ
ಬದುಕು ನಡೆಸಿದ್ದಾರೆ ಅಂತಂದ್ರೆ, ನರೇಂದ್ರ ಮೋದಿ ನಮಗೋಸ್ಕರ ಹೇಗೆ ತಮ್ಮ ಇಡೀ 5 ವರ್ಷಗಳನ್ನು ಸವಿಸಿದ್ದಾರೆ ಅಂತಂದ್ರೆ, ಈ ದೇಶದ ಬಡವರ ಜೀವನವನ್ನ ಔನ್ನತ್ಯಕ್ಕೇರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಬಡವರು ಅಂದ್ರೆ ಕಾಂಗ್ರೆಸ್ಸಿಗೆ ವೋಟ್ ಬ್ಯಾಂಕು. ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಗೊತ್ತಾ? ನೀವ್ ಎಷ್ಟು ಬಡವರಿದ್ದೀರಿ ಅಂತಂದ್ರೆ ನಿಮಗೆ 1 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡ್ತೀನಿ ಅಂತ. ನಮ್ಗೆಲ್ಲ ಬಹಳ ಖುಷಿ ಆಯ್ತು ಆರಂಭದಲ್ಲಿ, 1 ರೂಪಾಯಿಗೆ 1 ಕೆಜಿ ಅಕ್ಕಿ ಅಂತ. ಆದ್ರೆ ಅದರ ಅರ್ಥ ಏನ್ ಗೊತ್ತೇನು? ನೀವು ಅಯೋಗ್ಯರು 1 ರೂಪಾಯಿಗೆ 1 ಕೆಜಿ ಅಕ್ಕಿ ತಿನ್ಕೊಂಡೇ ಬದುಕಿರಿ ಅಂತ. ಆದ್ರೆ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ನಾನ್ ನಿಮ್ಗೆ 1 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡಲ್ಲ, ನಿಮ್ಗೆ ಕೈ ತುಂಬಾ ಕೆಲಸ ಕೊಡ್ತೀನಿ, ನೀವು ಮಿಡ್ಲ್ ಕ್ಲಾಸ್ ನವ್ರು ತಿನ್ನುವಂತ 50 ರೂಪಾಯಿ ಕೆಜಿ ಅಕ್ಕಿಯನ್ನು ಕೂಡ ತಿನ್ನುವ ಸಾಮರ್ಥ್ಯ ಪಡ್ಕೊಳ್ಳಿ ಅಂತ. ಯಾಕೆ 1 ರೂಪಾಯಿ 1 ಕೆಜಿ ಅಕ್ಕಿ ತಿನ್ಕೊಂಡೇ ಬದುಕಬೇಕು? 50 ರೂಪಾಯಿ ಕೆಜಿ ಅಕ್ಕಿ ತೆಗೆದುಕೊಳ್ಳುವ ಸಾಮರ್ಥ್ಯ ಕೊಡಬೇಕಲ್ಲ. ನರೇಂದ್ರ ಮೋದಿ ಬಡವರನ್ನು ಅರ್ಪಿಸಿದ್ದಂಗೆ. ಮಿತ್ರ, ಗುಳಗಟ್ಟದಲ್ಲಿ ನೀವು ಇದ್ದೀರಲ್ಲ, ನಿಮ್ ಮುಂದೆ ಹೇಳಲಿಕ್ಕೆ ನಂಗೆ ಬೇಜಾರು ಅನ್ಸಲ್ಲ. ಕಾಂಗ್ರೆಸ್ ಹೆಂಗಿತ್ತು ಅಂತಂದ್ರೆ, ಈ ಬಡವರು, ಈ ಹಳ್ಳಿ ಜನ, ಈ ಗುಡ್ಡಗಾಡು ಜನ, ಇವ್ರ ದಡ್ರು, ಇವರಿಗೆ ಬ್ಯಾಂಕಿಗೆ ಬರಕ್ ಬರಲ್ಲ, ಬ್ಯಾಂಕಿಗೆ ಹೋದ್ರೆ ದುಡ್ಡು ಇಡಬೇಕು ಗೊತ್ತಾಗಲ್ಲ, ದುಡ್ಡು ತೆಗಿಲಿಕ್ಕೆ ಗೊತ್ತಾಗಲ್ಲ, ಅಯೋಗ್ಯರು ಇವರು ಅಂತೆಲ್ಲ ಮಾತಾಡ್ಕೊಳ್ಳೋದು. ಈ ದೇಶದ 55% ಜನರನ್ನ ಬ್ಯಾಂಕಿಗೆ ಕರ್ಕೊಂಡೇ ಬಂದಿರಲಿಲ್ಲ ಕಳೆದ 65 ವರ್ಷಗಳಲ್ಲಿ. ನರೇಂದ್ರ ಮೋದಿ ಹೇಳಿದ್ರು, ನೀವು ಬ್ಯಾಂಕಿಗೆ ಬರಲಿಲ್ಲ ಅಂತಂದ್ರೆ ಸರ್ಕಾರದ ಯೋಜನೆಗಳು ನಿಮ್ಮವರೆಗೂ ತಲುಪದೇ ಇಲ್ಲ ಕಣ್ರಪ್ಪ, ನಿಮ್ಮವರೆಗೂ ತಲುಪಬೇಕು ಅಂದ್ರೆ ಬ್ಯಾಂಕಿಗೆ ಬರಬೇಕು ಅಂತ. ಆದ್ರೆ ಬಡವರು ಹೇಳಿದ್ರು, ನಮ್ಗೆ ಬ್ಯಾಂಕ್ ಮೇಲೆ ನಂಬಿಕೆ ಇಲ್ವಲ್ಲ. ಮತ್ತೆ ಯಾರ ಮೇಲೆ ನಂಬಿಕೆ ಇದೆ? ಅಕ್ಕಿ ಡಬ್ಬ ಮತ್ತು ರಾಗಿ ಡಬ್ಬದಲ್ಲಿ ಇಡೋ ದುಡ್ಡಲ್ಲೇ ನಂಬಿಕೆ. ಬಡವರುಗಳು ಇರೋದೇ ಹೆಂಗೆ? ಅವ್ರು ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಇಡ್ತಾರೆ ಹೊರತು ಬ್ಯಾಂಕಿನ ಕ್ಯಾಶರ್ ಹತ್ರ ದುಡ್ಡು ಕೊಟ್ರೆ ಕಳೆದೋಗ್ಬಿಡುತ್ತೆ ಅನ್ನೋ ಭಯ ಅವರಿಗೆ. ನರೇಂದ್ರ ಮೋದಿ ಹೇಳಿದ್ರು, ನಿಮ್ ದುಡ್ಡು ಅಲ್ಲೇ ಇರಲಿ, ಆದ್ರೆ ನೀವು ಬ್ಯಾಂಕಿಗೆ ಬನ್ನಿ. ಯಾಕೆ ಬ್ಯಾಂಕಿಗೆ ಬರಬೇಕು ಅಂದ್ರೆ, ಬ್ಯಾಲೆನ್ಸ್ ಇಡೋದ್ ಬೇಡ, 1 ರೂಪಾಯಿ ಇಡಬೇಡಿ, ನಿಮ್ಗೊಂದು ಫ್ರೀ ಪಾಸ್ಬುಕ್ ಕೊಡ್ತೀನಿ. ನರೇಂದ್ರ ಮೋದಿಗೆ ಐಡಿಯಾ ಚೆನ್ನಾಗಿದೆ. ನಮ್ಮ ದೇಶ ಜನಕ್ಕೆ ಫ್ರೀ ಏನಾದ್ರೂ ಕೊಡ್ತೀವಿ ಅಂದ್ರೆ ಓಡ್ ಬರ್ತಾರೆ ಎಂದು. ಯಾವಾಗ ಫ್ರೀ ಪಾಸ್ಬುಕ್ ಅಂದ್ರು, ಒಂದೇ ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಇದು. ಯಾವ ಭಾರತೀಯರನ್ನ ದಡ್ರು ಅಂತ ಕರೀತಿದ್ರು, ಯಾವ ಹಳ್ಳಿಗರನ್ನ ದಡ್ರು ಅಂತ ಕಾಂಗ್ರೆಸ್ ಕರೀತಿದ್ರು, ನರೇಂದ್ರ ಮೋದಿ ಅವರನ್ನ 1 ವರ್ಷದೊಳಗೆ 34 ಕೋಟಿ ಜನರಿಗೆ ಬ್ಯಾಂಕ್ ಅಕೌಂಟ್ ಸಿಗುವಂತೆ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಬರೆದಿದ್ದು ನರೇಂದ್ರ ಮೋದಿ. ಜಗತ್ತಲ್ಲಿ ಯಾವ ರೆಕಾರ್ಡು ಹಿಂಗಿಲ್ಲ, ನರೇಂದ್ರ ಮೋದಿ ಅವರ ರೆಕಾರ್ಡ್ ಇದು. 1 ವರ್ಷ ಆದ್ಮೇಲೆ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ಇವತ್ತಿಂದ 500,000 ರೂಪಾಯಿ ನೋಟು ಬ್ಯಾನ್ ಮಾಡ್ತಾ ಇದ್ದೀವಿ, ಯಾರ್ಯಾರ ಹತ್ರ 500,000 ರೂಪಾಯಿ ನೋಟ್ ಇದೆಯೋ ಎಲ್ಲ ಬ್ಯಾಂಕಿಗೆ ತಗೊಂಡ್ಬಂದಿ ಅಂತಂದ್ರು. ಬಡವರಿಗೆ ಖುಷಿ, ಶ್ರೀಮಂತರಿಗೆ ಕಣ್ಣೀರು. ಬಡವರಿಗೆ ಖುಷಿ ಯಾಕೆ ಅಂದ್ರೆ, ನಮ್ಮ ಅಕ್ಕಿ ಡಬ್ಬ ರಾಗಿ ಡಬ್ಬದಲ್ಲಿದ್ದ 500 ರೂಪಾಯಿನ ಇಡ್ಲಿಕ್ಕೆ ಪುಣ್ಯಾತ್ಮ ಒಂದು ಅಕೌಂಟ್ ಮಾಡಿ ಕೊಟ್ಟಿದ್ನಲ್ಲ ನಮ್ಗೆ, ಲೈನಲ್ಲಿ ನಿಂತಾದ್ರೂ ಇಡೋಣ ಅಂತ ಬಡವರು ಖುಷಿ ಪಟ್ರು. ಆದ್ರೆ ಶ್ರೀಮಂತರಿಗೆ ಹಾಸಿಗೆ ಕೆಳಗಡೆ, ದಿಂಬಿನ ಒಳಗಡೆ, ಆಮೇಲೆ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಿಂದೆ ಮುಚ್ಚಿಟ್ಟಿದ್ದ ದುಡ್ಡನ್ನೆಲ್ಲ ತೆಗೆದು ಆಚೆ ತಗೊಂಡು ಹೋಗ್ಬೇಕಲ್ಲಪ್ಪ, ಎಲ್ಲಿಂದ ಬಂತು ಅಂತ ಕೇಳ್ತಾರೆ, ಏನ್ ಮಾಡ್ಬೇಕು ಅಂತ ಟೆನ್ಷನ್. ಈಗ ಯೋಚನೆ ಮಾಡಿ, ನರೇಂದ್ರ ಮೋದಿ ಮೊದಲು ನಮ್ಮ ಕೈಯಲ್ಲಿ ಅಕೌಂಟ್ ಕೊಡದೆ 500,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರೆ ಏನಾಗಿರ್ತಿತ್ತು? ಬ್ಯಾನ್ ಮಾಡಿದ ದಿನ ನಾವೆಲ್ಲರೂ ಕಣ್ಣೀರ್ ಹಾಕಿರ್ತಿದ್ವಿ. 500 ರೂಪಾಯಿ 1000 ರೂಪಾಯಿ ನೋಟ್ ತಗೊಂಡ್ಬಂದು ಊರಿನ ಶ್ರೀಮಂತರ ಕೈಲಿ, ಪುಡಾರಿಗಳ ಕೈಲಿ ದುಡ್ಡಿಟ್ಟು ಚೇಂಜ್ ಕೊಡ್ತೀರಾ ಅಂತ ಕೇಳ್ತಿದ್ವಿ. ನೀವು 500 ರೂಪಾಯಿ ಕೊಟ್ರೆ ಅವ್ರು 200 ರೂಪಾಯಿ ಕೊಡ್ತಿದ್ರು, ಇನ್ನು 300 ರೂಪಾಯಿ ಒಂದು ಕಲ್ ಕೊಟ್ಟು ನರೇಂದ್ರ ಮೋದಿ ಹೊಡಿರಿ ಎಂದಿರು. ಬಿಜೆಪಿ ಮೇಲೆ ಹೊಡಿರಿ ಎಂದಿರು. ಯಾರ್ಯಾರು ಮೋದಿ ಅಂತಾರೋ ಎಲ್ರಿಗೂ ಹೊಡಿರಿ ಅಂತ ಎಲ್ರು ಕದ್ದು ಮುಚ್ಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು. ನರೇಂದ್ರ ಮೋದಿ 1 ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಅವರಿಗೆಲ್ಲ ಅಕೌಂಟ್ ಮಾಡಿಸಿ ಕೊಟ್ಟು 500,000 ರೂಪಾಯಿ ಬ್ಯಾನ್ ಮಾಡಿದ್ದೀನಿ ಅಂತ ಆದ್ಮೇಲೆ ಎಲ್ಲರೂ ತಂದು ಅಕೌಂಟ್ ಅಲ್ಲಿ ಇಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಟ್ರಲ್ಲ. ಈಗ ಮ್ಯಾಜಿಕ್ ಏನಾಯ್ತು ಗೊತ್ತಾ? ಯಾವ ಶ್ರೀಮಂತರ ಬಳಿ ಇವ್ರು ಬರ್ಬೇಕಿತ್ತು, ಇದೇ ಶ್ರೀಮಂತರ ಬಡವರ ಹತ್ರ ಹೋಗಿ, ನಿಮ್ಮ ಹತ್ರ ಅಕೌಂಟ್ ಇದೆಯಲ್ಲ, ನಮ್ದು ಸ್ವಲ್ಪ ದುಡ್ಡು ಇಡ್ಬೋದು. ಯೋಚನೆ ಈ ಮನುಷ್ಯಂದು. ಬಡವರ ಕಾಲ್ ಕೆಳಗೆ ಸಿರಿವಂತರು ಬರುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ದೇಶದಲ್ಲಿ ಮಾಡಿದ ಮ್ಯಾಜಿಕ್. ಮ್ಯಾಜಿಕ್ ಹೆಂಗಿತ್ತು ಗೊತ್ತಾ? ಅನೇಕ ಪೊಲಿಟಿಕಲ್ ಲೀಡರ್ಗಳು ತಮ್ಮ ಬಳಿ ಇದ್ದ ಹಣವನ್ನ, ರಾಯಚೂರು ಭಾಗದಲ್ಲಿ ಆಯ್ತು ಅಂತ ಅನ್ಸುತ್ತೆ ನನಗೆ, ಎಲ್ಲಿ ಪಕ್ಕ ಗೊತ್ತಿಲ್ಲ, ಅಲ್ಲಿನ ಪೊಲಿಟಿಕಲ್ ಲೀಡರ್ ಏನ್ ಮಾಡಿದ್ರಂತೆ ಗೊತ್ತಾ? ಎಲ್ಲ ಜನರನ್ನು ಕರೆದ್ರಂತೆ. ಕಳೆದ 3 ಬಾರಿ ನೀವು ನನ್ನನ್ನು ಆಯ್ಕೆ ಮಾಡಿದ್ದೀರಿ, ನಾನು ನಿಮ್ಗೋಸ್ಕರ ಏನು ಮಾಡಲಿಲ್ಲ, ಅದಕ್ಕೆ 5 ವರ್ಷಗಳಿಗೋಸ್ಕರ ನಿಮ್ಗೆಲ್ರಿಗೂ 10,000 ರೂಪಾಯಿ ಕೊಡ್ತೀನಿ, 5 ವರ್ಷ ಆದ್ಮೇಲೆ ಬಡ್ಡಿ ಕೊಡೋದು ಬೇಡ, ದುಡ್ಡು ವಾಪಸ್ ಕೊಟ್ಟರೆ ಸಾಕು. ಹಿಂಗ್ ಕೊಟ್ಟು ಹಂಚಿಟ್ರು. ನರೇಂದ್ರ ಮೋದಿಗೆ ಈ ವಿಷಯ ಗೊತ್ತಾಯ್ತು, ಇಡೀ ದೇಶದಲ್ಲಿ ಹಿಂಗ್ ಮಾಡಿದ್ದಾರೆ ಅಂತ. ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಅಕೌಂಟ್ ಅಲ್ಲಿ ಯಾವನ್ ದುಡ್ಡು ಇಟ್ಟಿದಾನೋ 1 ಪೈಸಾ ವಾಪಸ್ ಕೊಡ್ಬೇಕು. ಯಾವನಾದ್ರೂ ನಿಮಗೆ ಕೇಳಿದ್ರೆ
ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಉಳಿದಿದ್ ನಾನು ನೋಡ್ಕೊಳ್ತೀನಿ ಅಂತಂದ್ರು. ದುಡ್ಡು ಕೇಳುವ ಧೈರ್ಯ ಯಾವನಿಗೂ ಇಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತಿದ್ದಾರಲ್ಲ. ನರೇಂದ್ರ ಮೋದಿ ಸಿರಿವಂತರ ಬಳಿ ಇರುವಂತಹ ಹಣವನ್ನ ಬಡವರಿಗೆ ಹಂಚಿಸಿದ್ದು ಹಿಂಗೆ. ಆದ್ರೆ ಡಿಮಾನಿಟೈಸೇಷನ್ ನಂತರ ಯಾವ ಈ ದೇಶದ ಬ್ಯಾಂಕ್ಗಳು ವೀಕ್ ಆಗಿ ಹೋಗಿದ್ವು, ಆ ಬ್ಯಾಂಕ್ಗಳಿಗೆ 15 ಲಕ್ಷ ಕೋಟಿ ರೂಪಾಯಿ ಬಂತಲ್ಲ. ನರೇಂದ್ರ ಮೋದಿ ಹೇಳಿದ್ರು, ಇನ್ನು ಮುಂದೆ ಅದನ್ನ ಈ ದೇಶದ ಡೆವಲಪ್ಮೆಂಟ್ ಗೆ ಅಂತ ಬಳಸ್ತೀವಿ. ಯಾವ್ಯಾವ ತರುಣರು ಕೆಲಸ ಇಲ್ಲ ಅಂತ ಹೇಳ್ತಾರೋ, ನೀವು ಕೆಲಸ ಇಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. 50,000 ರೂಪಾಯಿಯಿಂದ 10 ಲಕ್ಷ ರೂಪಾಯಿವರೆಗೂ ಮುದ್ರಾ ಯೋಜನೆಯಲ್ಲಿ ನಿಮ್ಗೆ ಲೋನ್ ಕೊಡಲಾಗುತ್ತೆ, ಕೊಲಾಟ್ರಲ್ ಬೇಕಿಲ್ಲ ಅಂತ ಈ ದೇಶದ 17 ಕೋಟಿ ತರುಣರಿಗೆ 17 ಕೋಟಿ ತರುಣರಿಗೆ ಲೋನ್ ಕೊಡಿಸಿರೋದು ನರೇಂದ್ರ ಮೋದಿ. ಇದರಲ್ಲಿ 8 ಕೋಟಿ ಜನ ಹೊಸದಾಗಿ ಬಂದಿರುವರು ಅಂತಾದ್ರೂ ಕಳೆದ 5 ವರ್ಷಗಳಲ್ಲಿ 8 ಕೋಟಿ ಜನ ಹೊಸದಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಮಿತ್ರರೆ. ನರೇಂದ್ರ ಮೋದಿ ಈ ದೇಶದಲ್ಲಿ ಬಡತನ ನಿವಾರಣೆ ಮಾಡಲಿಕ್ಕೆ ಎಂತ ಪ್ರಯತ್ನ ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ಯಾರು ಕೂಡ ತನ್ನಂತ ಬಡವ ಅಂತ ಹೇಳ್ಕೊಳ್ಬಾರ್ದು. ಅಡಿಗೆ ಮನೆಯಲ್ಲಿ ಕಡ್ಡಿ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಹೆಣ್ಮಗಳು ನಾನು ಜೀವಮಾನದಲ್ಲಿ ಹಿಂಗೆ ಇರ್ತೀನಿ ಅಂತ ಅನ್ಕೊಂಡಿದ್ರು. ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ಯಾರ್ಯಾರಿಗೆ ಸಬ್ಸಿಡಿ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೋ ಬಿಡ್ರಪ್ಪ, ಯಾಕೆಂದ್ರೆ ಬಡ ಹೆಣ್ಮಕ್ಳು ಶ್ವಾಸಕೋಶದ ತುಂಬಾ ಹೊಗೆ ತುಂಬಿಕೊಂಡಿದ್ದಾರೆ, ಅವರಿಗೆ ಸಿಲಿಂಡರ್ ಕೊಡಬೇಕು ಅಂತ ನರೇಂದ್ರ ಮೋದಿ ಹೇಳಿದ ನಂತರ ಈ ದೇಶದ ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ಶ್ರೀಮಂತರು 1 ಕೋಟಿ ಜನ ಸಬ್ಸಿಡಿ ಬಿಟ್ಟರು. ಆ ದುಡ್ಡಿನಲ್ಲಿ ನರೇಂದ್ರ ಮೋದಿ 7 ಕೋಟಿ ಮನೆಗಳಿಗೆ ಸಿಲಿಂಡರ್ ತಲುಪಿಸಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ಅದು ಬಿಟ್ಟಿದ್ದಿದ್ರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಇದ್ರೆ ಏನ್ ಹೇಳ್ತಿದ್ರು ಗೊತ್ತಾ? ನೀವು ಕಟ್ಟಿಗೆ ತಗೊಳ್ಳಿ, 50 ರೂಪಾಯಿ ಕಟ್ಟಿಗೆ ಇದ್ರೆ ನಾನು ನಿಮ್ಗೆ 5 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಕಟ್ಟಿಗೆಲ್ಲೇ ಕೆಲಸ ಮಾಡಿ ಅಂತ. ನೀವು ಯಾವತ್ತೂ ಸಿಲಿಂಡರ್ ಬರಲೇಬೇಡಿ ಅಂತ ನರೇಂದ್ರ ಮೋದಿ ಸಿಲಿಂಡರ್ ತಂದಿದ್ರ ಪರಿಣಾಮ ಏನ್ ಗೊತ್ತಾ? ಒಂದು ಹೆಣ್ಮಗು ರಾಯಚೂರಿನಲ್ಲಿ ನಮ್ಗೆ ಹೇಳ್ತಿತ್ತು, ಆಕೆ ಸೀರೆ ನೇಯುವಂತ, ಬುಟ್ಟಿ ಹೆಣಿಯುವಂತ ಫ್ಯಾಮಿಲಿಗಳಿಗೆ ಹೋದಾಗ ಅವ್ರು ಹೇಳ್ತಾರೆ, ಮೊದಲು 2 ಗಂಟೆ ಅಡಿಗೆ ಮಾಡ್ತಿದ್ವಿ, ಈಗ 20 ನಿಮಿಷದಲ್ಲಿ ಮುಗಿದೋಗುತ್ತೆ, ಉಳಿದ ಟೈಮ್ ನಲ್ಲಿ ಇನ್ನೊಂದು ಸೀರೆ ತಿಂಗಳಿಗೆ ಹೆಚ್ಚು ಹೆಣಿಲಿಕ್ಕೆ ಸಿಗುತ್ತೆ, ನೇಯಲಿಕ್ಕೆ ಸಿಗುತ್ತೆ. ನರೇಂದ್ರ ಮೋದಿ ನಮ್ಮ ಆದಾಯ ವೃದ್ಧಿಸಿದ್ದಾರೆ ಅಂತ ಆ ಹಳ್ಳಿ ಹೆಣ್ಮಕ್ಳು ಹೇಳ್ತಾರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಅಂತ ಮಿತ್ರರೇ. ನರೇಂದ್ರ ಮೋದಿ ಬಡವರಿಗೆ ಮಾಡಿದ್ದಷ್ಟೇ ಅಲ್ಲ, ನರೇಂದ್ರ ಮೋದಿ ತಮ್ಮನ್ನು ಚೌಕಿದಾರ್ ಅಂತ ಕರ್ಕೊಳ್ತಾರಲ್ಲ, ಆರ್ಡಿನರಿ ಚೌಕಿದಾರಲ್ಲ ಆಯ್ತಾ. ಕಳೆದ 5 ವರ್ಷಗಳಲ್ಲಿ ಗುಡ್ಡದ ಎಲ್ಲರೂ ಕೇಳ್ಕೊಳ್ಬೇಕು ಮಿತ್ರರೇ, ಇದಕ್ಕಿಂತ ದೊಡ್ಡ ನಿಮ್ಗೆ ಯಾರಾದ್ರೂ ಬಂದು ನರೇಂದ್ರ ಮೋದಿಗೆ ಯಾಕೆ ವೋಟ್ ಹಾಕ್ತೀರಾ ಅಂತ ಕಾಂಗ್ರೆಸ್ನವ್ರು ಕೇಳಿದ್ರೆ ಇದೊಂದೇ ಕಾರಣ ಕೊಡಿ ಸಾಕು. ಏನ್ ಗೊತ್ತೇನು? ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ತನ್ನ 28 ಪಾರ್ಟಿಗಳನ್ನು ಸೇರಿಸಿಕೊಂಡು ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಮಾಡ್ಲಿಕ್ಕಾಗಲಿಲ್ಲ. ಇದು ನರೇಂದ್ರ ಮೋದಿ ಅವರ ಆಗಿತ್ತು. ಭ್ರಷ್ಟಾಚಾರದ ಆರೋಪ ನಾನು ಕಾಂಗ್ರೆಸ್ಸಿಗೆ ಕೇಳ್ತಿರ್ತೀನಿ, ನಿಮ್ಗೆ ಇರುವಂತ ಆರೋಪ ಏನಪ್ಪಾ ನರೇಂದ್ರ ಮೋದಿ ಅವರ ಮೇಲೆ? ಕಾಂಗ್ರೆಸ್ನವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವರ ಹೆಂಡತಿ ಜೊತೆ ಇಲ್ಲ. ಇದು ಒಳ್ಳೆ ಕಥೆ. ಅವ್ರ ಹೆಂಡತಿ ಜೊತೆ ಇಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ಬೇಕು? ಹೌದು ತಾನೆ? ನಿಮ್ಗೇನು ಪ್ರಾಬ್ಲಮ್ ಆಗ್ಬೇಕಾಗಿದೆ ಅಂತಂದ್ರೆ ಉತ್ತರ ಇಲ್ಲ, ಅವ್ರ ಹೆಂಡತಿ ಜೊತೆ ಇಲ್ಲ ಅನ್ನೋದೇ ಪ್ರಾಬ್ಲಮ್. ಮಜಾ ಏನ್ ಗೊತ್ತೇನು? ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತ ಅವ್ರ ಹೆಂಡತಿ ಸುದೀರ್ಘ ವ್ರತವನ್ನು ಇಟ್ಕೊಳ್ತಾರೆ. ಕಳೆದ ಬಾರಿ ಅಂತೂ ವ್ರತ ನಿಯಮಗಳನ್ನು ಮಾಡಿದ ನಂತರ ಇವತ್ತು ಹನುಮಂತನ ಜಯಂತಿ ನೆನಪಿಸ್ಕೊಳ್ಬೇಕು. ಆ ಪುಣ್ಯಾತ್ಗಿತ್ತಿ ಈ ಕಿಷ್ಕಿಂಧೆಗೆ, ಹಂಪಿಗೆ, ಅಂಜನಾದ್ರಿ ಬೆಟ್ಟಕ್ಕೆ ಬಂದು ತನ್ನ ವ್ರತವನ್ನು ಹನುಮಂತನಿಗೆ ಒಪ್ಪಿಸಿ ಹೋಗಿದ್ರು ಆ ಹೆಣ್ಮಗಳು. ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಕೆ ತನ್ನ ಯಜಮಾನರು ಈ ದೇಶದ ಪ್ರಧಾನಿ ಮತ್ತೊಮ್ಮೆ ಆಗ್ಲಿ, ಈ ದೇಶವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ವ್ರತ ಮಾಡ್ತಿದ್ರೆ ಇವ್ರಿಗೆ ಟೆನ್ಷನ್, ನರೇಂದ್ರ ಮೋದಿ ಹೆಂಡತಿ ಅವ್ರ ಜೊತೆ ಇಲ್ವ? ಆಯ್ತು, ಆಯ್ತಪ್ಪ, ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ನೇನ್ ಪ್ರಾಬ್ಲಮ್ ನಿಮ್ಗೆ ನರೇಂದ್ರ ಮೋದಿ ಮೇಲೆ? ಏನಂತಾನೆ ಗೊತ್ತಾ? ಅವ್ರು ಹಾಕೋ ಬಟ್ಟೆ ನೋಡ್ರಿ, ಬಟ್ಟೆ ಮೇಲೆ ಟೆನ್ಷನ್. ನರೇಂದ್ರ ಮೋದಿ ಅವರ ಹತ್ರ 200 ಜೊತೆ ಕುರ್ತಾ ಮತ್ತು ಪೈಜಾಮಾಗಳಿವೆ ಅನ್ನೋದೇ ಕೋಪ. ನಾನಂದ್ರೆ ನಿಮ್ಮ ಹತ್ರ ಅಯೋಗ್ಯರ 200 kg ಚಿನ್ನ ಇಟ್ಕೊಂಡು ಕೂತಿದ್ದೀರಿ, ಆ ಪುಣ್ಯಾತ್ಮ ಬರೀ ಬಟ್ಟೆ ಇಟ್ಕೊಂಡಿದ್ದಾನೆ ಅಂತ. ಆದ್ರೆ ಮಜಾ ಏನ್ ಗೊತ್ತಾ? ಆ ಮನುಷ್ಯ ಈ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ, ಖಾದಿ ಬಟ್ಟೆ ಓವರ್ ಕೋಟ್ ಹಾಕಿದ್ಮೇಲೆ ಈ ದೇಶದ ತರುಣರು ಖಾದಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಈ ದೇಶದ ತರುಣರು ಓವರ್ ಕೋಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. 8 ಜನ ಓವರ್ ಕೋಟ್ ಹಾಕ್ತಾರೆ ಈಗ. ಅದರ ಪರಿಣಾಮ ಏನ್ ಗೊತ್ತಾ? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಖಾದಿಯ ವಾರ್ಷಿಕ ವಹಿವಾಟು 1,000 ಕೋಟಿ ರೂಪಾಯಿ ಇತ್ತು. ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ 3,000 ಕೋಟಿ ರೂಪಾಯಿಗೆ ಏರಿದೆ. ನರೇಂದ್ರ ಮೋದಿ 3 ಪಟ್ಟು ಜಾಸ್ತಿ ಮಾಡಿದ್ರು ಅದನ್ನ. ಇಲ್ಲೆಲ್ಲ ನೇಕಾರರೇ ಬಹಳ ಇರೋದ್ರಿಂದ ನಾನು ಹೇಳ್ತಿದ್ದೀನಿ, ನರೇಂದ್ರ ಮೋದಿ ಬಂದ ಮೇಲೆ ನೇಕಾರರ ಈ ಕೆಲಸಗಳಿಗೆ ಹೆಚ್ಚು ಗೌರವ ಸಿಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ನರೇಂದ್ರ ಮೋದಿ ಅವರ ಹಾಕಿದ ಬಟ್ಟೆಗೆ ಈ ವ್ಯಾಲ್ಯೂ ಇದೆ. ಎಷ್ಟು ವ್ಯಾಲ್ಯೂ ಇದೆ ಗೊತ್ತೇನು? ಕೊರಿಯಾದ ಅಧ್ಯಕ್ಷರು ಬಂದಿದ್ರು, ಬಹಳ ಹಿಂದೆ ಏನಲ್ಲ, ಒಂದು 8-9 ತಿಂಗಳು ಆಗಿದ್ದಿರ್ಬೋದು. ಬಂದವರು ನರೇಂದ್ರ ಮೋದಿ ಓವರ್ ಕೋಟ್ ಮುಟ್ಟಿ, ಒಳ್ಳೊಳ್ಳೆ ಓವರ್ ಕೋಟ್ ಹಾಕ್ತಿರಾರಿ ನೀವು ಅಂದ್ರು. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಪಕ್ಕ ಬಿಸ್ನೆಸ್ ಮನ್ ಈತ,
ಆರ್ಡಿನರಿ ಮನುಷ್ಯ ಅಲ್ಲ. ನರೇಂದ್ರ ಮೋದಿ ಎಂತ ಬಿಸ್ನೆಸ್ ಮನ್ ಅಂದ್ರೆ, ನನಗೊಬ್ಬ ಮಿತ್ರ ಒಂದು ವಿಡಿಯೋ ಕಳಿಸಿದ್ದ. ಒಂದು ಸಣ್ಣ ಅಂಗಡಿ ಒಬ್ಬ ಇಟ್ಕೊಂಡಿದ್ದಾನೆ, ಅದ್ರ ಎದುರುಗಡೆ ಒಂದು ಬಿಗ್ ಬಜಾರ್ ಬಂತು. ಬಿಗ್ ಬಜಾರ್ ಏನ್ ಮಾಡಿದ್ರೆ ಅಂತ ಗೊತ್ತಾ, ಈ ಅಂಗಡಿಯನ್ನ ಎಬ್ಬಿಸ್ಬೇಕು ಅಂತ ಮಾರನೇ ದಿನನೇ ಹಾಕಿದ್ರು, ನಮ್ಮಲ್ಲಿ ತುಪ್ಪ 1 kg 180 ರೂಪಾಯಿ ಅಂತ 200 ರೂಪಾಯಿ ಮಾರ್ತಿದ್ರು ಎಲ್ಲರೂ. ಅವಾಗ ಮಾರನೇ ದಿನ ಈ ಅಂಗಡಿಯನ್ನು ನೋಡಿದ, ನಮ್ಮಲ್ಲಿ ತುಪ್ಪ 160 ರೂಪಾಯಿ per kg ಅಂತ ಹಾಕಿದ. ಇವ್ರು 140 ಅಂತ ಹಾಕಿದ್ರು, ಅವ್ನು 120 ಅಂತ ಹಾಕಿದ, ಇವ್ರು 100 ಅಂತ ಹಾಕಿದ್ರು. ಅವ್ನು ಬೋರ್ಡ್ ಅಳಿಸಿ 80 ಅಂತ ಬರೆಯುವಾಗ ಒಬ್ಬ ಕಸ್ಟಮರ್ ಬಂದಲ್ಲೇ, ಹುಚ್ಚ ಅವ್ರು ದೊಡ್ಡವ್ರು ಕಣೋ, ಇದ್ರಲ್ಲಿ ಮಾರಿ ಇನ್ನೆಲ್ಲೋ ದುಡ್ಡು ತಗೋತಾರೆ, ನೀನ್ ಯಾಕೋ ಅವ್ರ ಹತ್ರ ಕಿತ್ತಾಡ್ತಾ ಇದೆಯಾ ಅಂದ್ರೆ, ಅವ್ನು ನನ್ನಂತ ಕಿವಿಯಲ್ಲಿ, ನಾನ್ ತುಪ್ಪ ಮಾರದೇ ಇಲ್ಲ ಕಣ, ಸುಮ್ಮನೆ ಬೋರ್ಡ್ ಹತ್ತೆ ಹಾಕೊಂಡ್ರೆ ಮಾರಿದ್ರೆ ತಾನೇ ಪ್ರಾಬ್ಲಮ್. ನಾನು ಮಾರದೇ ಇಲ್ಲ ತುಪ್ಪ, ನಾವು ಹಾಳಾಗಿ ಹೋಗ್ಲಿ, ನನಗೇನಾಗಬೇಕಾಗಿದೆ, ನಾನಂತೂ ಬರಿತಾನೆ ಇರ್ತೀನಿ ಅಲ್ಲಿವರೆಗೂ ಅಂತ. ಇದು ಐಡಿಯಾ. ನರೇಂದ್ರ ಮೋದಿ ಬಾರಿ ಬುದ್ಧಿವಂತರು. ಸಣ್ಣದನ್ನು ಕೊಟ್ಟು ಏನನ್ನು ನುಂಗ್ತಾರೆ ಗೊತ್ತಾ. ನನಗೆ ಯಾರೋ ಇವತ್ತು ಮಜಾ ಮಾಡಿ ಹೇಳ್ತಿದ್ರು, ನಾನು ವೋಟ್ ಮಾಡಿ ಬಂದಾಗ ತೋರಿಸ್ತಾ ಇದ್ದ ಎಲ್ರಿಗೂ, ನನಗೆ ಕಮೆಂಟ್ ಹೊಡೆದ್ರು, ಬೆರಳು ತೋರಿಸಿ ಹಸ್ತ ನುಂಗ್ಬಿಡ್ಬೇಕು ಸರಿ ಸಲ ಅಂತ. ಎಷ್ಟು ಚೆನ್ನಾಗಿದೆ ಮಾತು ಕೇಳಕ್ಕೆ, ಹಸ್ತ ನುಂಗ್ಬೇಕು ಅಂತ. ನರೇಂದ್ರ ಮೋದಿ ಹಂಗೆ ಹೆಂಗಂತಂದ್ರೆ, ಕೊರಿಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿ ಓವರ್ ಕೋಟ್ ಮುಟ್ಟಿ, ಏನ್ ಚೆನ್ನಾಗಿ ಹಾಕ್ತಿರ್ರಿ ಓವರ್ ಕೋಟ್ ಅಂದ್ರು. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಅವ್ರಿಗೆ ಗೊತ್ತಾಗದಂತೆ ಅವರ ಅಳತೆ ತೆಗೆದಿಟ್ಕೊಂಡ್ಬಿಟ್ರು, ಏನು ಹೇಳಿಲ್ಲ ಅವರಿಗೆ. ಅವ್ರು ವಾಪಸ್ ತಮ್ಮ ದೇಶಕ್ಕೆ ಹೋದ 2 ದಿನಗಳೊಳಗೆ 8 ಭಿನ್ನ ಭಿನ್ನ ಕಲರ್ನ ಓವರ್ ಕೋಟ್ ಅನ್ನು ಕಳಿಸ್ಕೊಟ್ಟಿದ್ರು. ಕೊರಿಯಾದ ಅಧ್ಯಕ್ಷ ಏನ್ ಮಾಡಿದ್ರು ಗೊತ್ತಾ, ನನ್ನ ಟ್ವೀಟ್ ನೋಡಿದ್ದೀನಿ, ರೀಟ್ವೀಟ್ ಕೂಡ ಮಾಡಿದೆ ಅದನ್ನ. 1 ಓವರ್ ಕೋಟ್ ಹಾಕಿ ಇನ್ 7 ಹ್ಯಾಂಗರ್ಗಳಿಗೆ ಹಾಕಿ ಅದ್ರ ಮುಂದೆ ಕೂತ್ಕೊಂಡು ಏನ್ ಬರ್ತದೆ ಗೊತ್ತಾ, ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ನಾನು ಓವರ್ ಕೋಟ್ ಚೆನ್ನಾಗಿದೆ ಅಂತ ಒಂದ್ ಮಾತು ಹೇಳಿದ್ದಕ್ಕೆ 8 ಸುಂದರವಾದ ಓವರ್ ಕೋಟ್ ಅನ್ನು ಕಳಿಸಿದ್ದಾರೆ. ಈ ಮಿತ್ರನ ಗೆಳೆತನವನ್ನ ಹೆಂಗ್ ಮರೆಯೋದು ಅಂತ ಕೊರಿಯಾದ ಅಧ್ಯಕ್ಷರು ಟ್ವೀಟ್ ಮಾಡಿದ್ರು. ಅದಾದ ಸ್ವಲ್ಪ ದಿನಗಳಲ್ಲಿ ನಾವು ಬಾಲಾಕೋಟ್ ಮೇಲೆ ಸ್ಟ್ರೈಕ್ ಮಾಡಿದ್ವಿ, ಪಾಕಿಸ್ತಾನದ ಒಳಗೆ ನುಗ್ಗಿ ಬಡದು ಬಂದ್ವಿ. ಕೊರಿಯಾ ನಮ್ ವಿರೋಧ ಮಾಡುವ ಸ್ಥಿತಿಯಲ್ಲಿ ಇರ್ಲಿಲ್ಲ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಬೆಸ್ಟ್ ಫ್ರೆಂಡ್ ಅಂದಿದ್ದೀನಲ್ಲ, ಹೆಂಗ್ ವಿರೋಧ ಮಾಡೋದು. ನರೇಂದ್ರ ಮೋದಿ 8 ಕೋಟಿ ಕೊಟ್ಟು ಕೊರಿಯಾದ ಅಧ್ಯಕ್ಷರನ್ನೇ ಭಾರತದ ಕಡೆ. ನರೇಂದ್ರ ಮೋದಿ ಪ್ರೀತಿನ ಹಿಂಗೆ. ನರೇಂದ್ರ ಮೋದಿಗೆ ಇಸ್ರೇಲ್ನ ಅಧ್ಯಕ್ಷರು ನಾನು ಇದುವರೆಗೂ ನರೇಂದ್ರ ಮೋದಿ ಅಂತ ಕರೆದಿದ್ದು ನೋಡ್ಲೇ ಇಲ್ಲ. ಅವ್ರು ಏನ್ ಕರೀತಾರೆ ಗೊತ್ತಾ, ಏನ್ ಬರಿಬೇಕಾದ್ರು ಮೈ ಬೆಸ್ಟ್ ಫ್ರೆಂಡ್, ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅಂತಾರೆ. ಟ್ರಂಪ್ ಅಂತೂ ಎಲ್ಲಿವರೆಗೂ ಅಂದ್ರೆ, ಕಳೆದ 2014 ನಾವು ಕ್ಯಾಂಪೇನ್ ಮಾಡಿದ್ವಿ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ. ಅದನ್ನೇ ತಗೊಂಡು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮಾಡ್ಕೊಂಡಿದ್ರು. ಅಮೆರಿಕಾದಲ್ಲಿ ನರೇಂದ್ರ ಮೋದಿನ ಕಾಪಿ ಹೊಡೆದಿದ್ರು. ಎಲ್ಲಿವರೆಗೂ ನರೇಂದ್ರ ಮೋದಿದು ಟ್ರಂಪ್ದು ಫ್ರೆಂಡ್ಶಿಪ್ ಅಂದ್ರೆ, ಇರಾನ್ ಜೊತೆ ಒಂದೊಂದು ಒಪ್ಪಂದ ಆಯ್ತು. ಇರಾನ್ ಅಂದ್ರೆ ಮುಸಲ್ಮಾನರ ಕಂಟ್ರಿ. ಈ ಒಪ್ಪಂದ ಏನಾಯ್ತು ಅಂದ್ರೆ, ನೀವು ನಮಗೆ ಡೀಸೆಲ್ ಪೆಟ್ರೋಲ್ ಕೊಡ್ತೀರಾ, ಅದಕ್ಕೆ ನಾವು ನಿಮಗೆ ಡಾಲರ್ ಅಲ್ಲಿ ಪೇ ಮಾಡಬೇಕು. ಡಾಲರ್ ಬೇಕು ಅಂದ್ರೆ ಅಮೆರಿಕಾದ ಹತ್ರ ಕೈ ಚಾಚಬೇಕು. ನೀವು ಆ ನಂತರ ನಮ್ಮ ಹತ್ರ ಸಕ್ಕರೆ ಅಕ್ಕಿ ಎಲ್ಲ ತಗೊಳ್ತೀರಾ, ಅದಕ್ಕೆ ಮತ್ತೆ ಡಾಲರ್ ಕೊಡಬೇಕು, ನೀವು ಮತ್ತೆ ಕೈ ಚಾಚಬೇಕು. ಅದ್ರ ಬದಲು ನಾವು ರೂಪಾಯಿ ಕೊಡ್ತೀವಿ, ನೀವು ನಮ್ಗೆ ಕೊಡಿ, ಆಯಿಲ್ ಕೊಡಿ, ನಿಮ್ಗೆ ಏನಾದ್ರು ಬೇಕಾದಾಗ ರೂಪಾಯಿ ವಾಪಸ್ ಕೊಡಿ, ಮುಗಿದೋಯ್ತಲ್ಲ ಅಂತ. ಇರಾನ್ ಹೇಳ್ತು ವಂಡರ್ಫುಲ್ ಐಡಿಯಾ, ನಾವು ರೂಪಾಯಿ ಬಿಸ್ನೆಸ್ ಮಾಡೋಣ ಅಂತ ರೂಪಾಯಿ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ದಿನ ಆದ್ಮೇಲೆ ನರೇಂದ್ರ ಮೋದಿ ಹೇಳಿದ್ರು, ರೂಪಾಯಿ ಆದ್ರೂ ಯಾಕೆ ಕೊಡೋದು, ನಿಮ್ಗೆ ಬೇಕಾಗಿರೋದು ಅಕ್ಕಿ ಸಕ್ಕರೆ, ಅದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನೀವು ನಮ್ಗೆ ಆಯಿಲ್ ಕಳಿಸಿ, ಮುಗಿದೋಯ್ತು, ನಾವು ರೂಪಾಯಿ ಡಾಲರ್ ಮಧ್ಯೆ ತರದೇ ಬೇಡ ಅಂತ ಇಡೀ ವ್ಯಾಪಾರವನ್ನ ಬಾರ್ಡರ್ ಸಿಸ್ಟಮಿಗೆ ತಂದ್ಬಿಟ್ರು ನರೇಂದ್ರ ಮೋದಿ. ಅದಾದ್ಮೇಲೆ ಅಷ್ಟೊತ್ತಿಗೆ ಅಮೆರಿಕಕ್ಕೂ ಇರಾನ್ಗೂ ಜಗಳ ಶುರುವಾಯ್ತು. ಜಗಳ ಶುರುವಾದಾಗ ಇರಾನ್ ಅವರು, ಅಮೆರಿಕ ಹೇಳ್ತು ಇರಾನ್ ಜೊತೆಗೆ ಯಾರಾದ್ರೂ ಒಪ್ಪಂದ ಮಾಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ ನೋಡಿ ಅಂತ. ಇಂಡಿಯಾ ಹೇಳ್ತು ನಮ್ಮ ಒಪ್ಪಂದ ಆಗ್ಬಿಟ್ಟಿದೆಯಲ್ಲ, ನಾವೇನ್ ಮಾಡೋದು ಈಗ. ಅಮೆರಿಕ ಏನಂತ ಗೊತ್ತಾ, ಇಂಡಿಯಾ ಇಸ್ ಓಕೆ, ಬೇರೆ ದೇಶಗಳ ಅರ್ಥ ಇದು ಅಂತ. ಮಿತ್ರ, ಇಂಡಿಯಾ ಇವತ್ತು ಜಗತ್ತಿನಲ್ಲಿ ಏನ್ ಮಾಡಿದಾಗ್ಲೂ ಪ್ರೀತಿಯಿಂದ ಜಗತ್ ನೋಡುತ್ತೆ. ಪಾಕಿಸ್ತಾನ ಹೆಂಗಾಗಿದೆ ಗೊತ್ತೇನು, ಒಬ್ಬ ಸೈನಿಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತನಾಡಬೇಕಾದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಈ ದೇಶದ ಒಳಗೆ ಪಾಕಿಸ್ತಾನ ಬಂದು ಈ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋದಾಗ ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಏನ್ ಮಾಡ್ತಿದ್ರು ಗೊತ್ತಾ, ಅಮೆರಿಕಾದ ಎದುರಿಗೆ ಹೋಗಿ ಕಣ್ಣೀರ್ ಹಾಕೊಂಡು ಕೂತಿರೋರು, ನನ್ನ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋದ್ರು, ಏನಾದ್ರೂ ಹೇಳಿ ಅಂತ. ಅದಕ್ಕೆ ಪಾಕಿಸ್ತಾನದ ಅಧ್ಯಕ್ಷ ನವಾಜ್ ಶರೀಫ್ ಏನ್ ಹೇಳಿದ್ರು ಗೊತ್ತಾ, ನಿನ್ ದೇಶದ ಪ್ರಧಾನಮಂತ್ರಿ ಹಳ್ಳಿ ಹೆಂಗಸಿಂತರ ಪಂಚಾಯತಿ ಕಟ್ಟೆಗೆ ಅಂತ ಯಾವಾಗ್ಲೂ ಅಲ್ಲಿಗೆ ಹೋಗ್ತಿರ್ತಾನೆ, ನಾವೇನಾದ್ರೂ ಮಾಡಿದ್ರೆ ನನ್ನ ಜೊತೆ ಮಾತಾಡೋ ತಾಕತ್ತೇ ಇಲ್ವಲ್ಲ ಅಂತ ನವಾಜ್ ಶರೀಫ್ ಮನಮೋಹನ್ ಸಿಂಗ್ ಬಗ್ಗೆ ಹೇಳಿದ್ರು. ಆದ್ರೆ ಈಗ ಇಮ್ರಾನ್ ಖಾನ್ ನರೇಂದ್ರ ಮೋದಿ ಬಗ್ಗೆ ಹೇಳಿ ನೋಡೋಣ. ಈ ದೇಶದಲ್ಲಿ ಉರಿ ಅಟ್ಯಾಕ್ ಆದಾಗ ನರೇಂದ್ರ ಮೋದಿ ಸೈನಿಕರಿಗೆ ಏನ್ ಹೇಳಿದ್ರು ಅಂತ ಗೊತ್ತಾ, ಅವ್ರು ಹೇಳಿದ್ರು ಉರಿ ಅಟ್ಯಾಕಿಗೆ ಪ್ರತೀಕಾರ ಆಗಬೇಕು, ಅದು ನಿಮಗೆ ಬಿಟ್ಟಿದ್ದು, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಜಗತ್ತಿಗೆ ಉತ್ತರ ಕೊಡೋ ಜವಾಬ್ದಾರಿ ನಂದು ಅಂದಿದ್ರು. ನಾವು 11 ದಿನಕ್ಕೆ ತಿಥಿ ಮಾಡ್ತೀವಲ್ಲ, ಸರಿಯಾಗಿ ನನ್ನ ದೇಶದ ಸೈನಿಕರು 11ನೇ ದಿನಕ್ಕೆ ಪಾಕಿಸ್ತಾನದ ಒಳಗೆ ನುಗ್ಗಿ ಅಡಗಿ ಕುಳಿತಿದ್ದ 40 ಭಯೋತ್ಪಾದಕರನ್ನ, 2 ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಸೈಲೆಂಟ್ ಆಗಿ ದೇಶಕ್ಕೆ ಬಂದು ವಾಪಸ್ ಮಲಗ್ಬಿಟ್ರು. ಪಾಕಿಸ್ತಾನದವರು ಹೇಳ್ಕೊಳಕ್ಕೂ ಹೋಗ್ಲಿಲ್ಲ, ಹೇಳ್ಕೊಂಡ್ರೆ ಅವಮಾನ ಆಗುತ್ತೆ ಅಂತ. ನನ್ನ ದೇಶದವರೇ 12 ಗಂಟೆಗೆ ಪ್ರೆಸ್ ಮೀಟ್ ಕರೆದು ಪಾಕಿಸ್ತಾನ ಹೇಳ್ಕೊಳ್ಳಿಲ್ಲ, ನಾವೇ ಹೇಳ್ತೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ನಾವು ಪಾಕಿಸ್ತಾನದಲ್ಲಿ, ಇದಕ್ಕೆ ಪ್ರತೀಕಾರ ಕೊಟ್ಟಿದ್ದೀವಿ, ಇನ್ನು ಮುಂದೆ
ಮುಂದೆ ಪಾಕಿಸ್ತಾನ ನಮ್ಮ ಹತ್ರ ತಂಟೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟರು ಪಾಕಿಸ್ತಾನಕ್ಕೆ. ಸೈಲೆಂಟ್ ಆಗ್ಬಿಡ್ತು ಪಾಕಿಸ್ತಾನ. ಎಲೆಕ್ಷನ್ಗೆ ಒಂದು 40 ದಿನ ಬಾಕಿ ಇದೆ ಅನೌನ್ಸ್ ಆಗ್ಲಿಕ್ಕೆ ಅಂತಂದಾಗ ಇದಕ್ಕೆ ಬಂದು ಪುಲ್ವಾಮಾಗೆ ಬಂದು ಒಬ್ಬ ಅದಿಲ್ದಾರನ್ನ ಟ್ರೈನ್ ಮಾಡಿ ಅವನ ಮೂಲಕ 37 ಸೈನಿಕರನ್ನ ಅವರು ಅಟ್ಯಾಕ್ ಮಾಡಿದ್ರಲ್ಲ, 37 ಸೈನಿಕರು ತೀರಿಕೊಂಡ್ರಲ್ಲ. ಅವತ್ತು ನರೇಂದ್ರ ಮೋದಿ ಯಾವ ಪರಿ ಆಕ್ರೋಶದಲ್ಲಿದ್ರು ಅಂದ್ರೆ ಮಾರಣ ದಿನ ಭಾಷಣ ಮಾಡ್ತಾ ಹೇಳಿದ್ರು, ಪಾಕಿಸ್ತಾನ ತಪ್ಪು ಮಾಡಿಬಿಟ್ಟಿದ್ಯಾ, ಇದಕ್ಕೆ ಸರಿಯಾದ ಶಿಕ್ಷೆ ನೀನು ಅನುಭವಿಸಿದ್ಯಾ ಅಂತ ಈ ದೇಶದ ಪ್ರಧಾನಿ ವಾರ್ನಿಂಗ್ ಮಾಡಿದ್ರು. ವಾರ್ನಿಂಗ್ ಮಾಡಿ ನಾರ್ಮಲ್ ಆಗ್ಬಿಟ್ರು. ಸೈನಿಕರಿಗೆ ಹೇಳಿದ್ರು, ಎಲ್ಲಿ ಯಾವಾಗ ಎಷ್ಟರ ಪ್ರಮಾಣದಲ್ಲಿ ದಾಳಿ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿ ಜಗತ್ತಿಗೆ ಉತ್ತರ ಕೊಡೋ ಜವಾಬ್ದಾರಿ ನನ್ನದು ಅಂತ ನರೇಂದ್ರ ಮೋದಿ ಸೈನಿಕರಿಗೊಂದು ಫ್ರೀಡಮ್ ಕೊಟ್ಟರು. ಅದಾದ ನಂತರ ಈ ದೇಶದ ಪ್ರಧಾನಿ ಎಷ್ಟು ನಾರ್ಮಲ್ ಆದ್ರು ಅಂದ್ರೆ ಕಾಂಗ್ರೆಸ್ಗೆ ಹೇಳಿದ್ರು, ನೋಡಿದ್ರಾ ಇಷ್ಟೇ ಪುಣ್ಯಾತ್ಮ ಏನು ಮಾಡಲ್ಲ, ಏನು ಮಾಡಕ್ಕಾಗಲ್ಲ ಇವನ ಹತ್ರ, ಯಾಕಂದ್ರೆ ಎಲೆಕ್ಷನ್ 40 ದಿನ ಬಾಕಿ ಇದ್ದಿದ್ದರಿಂದ ಏನು ಮಾಡಲ್ಲ ಅನ್ಕೊಂಡಿದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅಲ್ಲ, ನರೇಂದ್ರ ಮೋದಿ ಕೂತಿರೋದಲ್ಲಿ. ಮಿತ್ರರೇ, ನಾನು ಸುಮ್ಮನೆ ನಿಮ್ಗೊಂದು ಆ ಘಟನೆ ನೆನಪಿಸ್ತೀನಿ. ನಂಗೆ ಗೊತ್ತಿಲ್ಲ ನೀವು ನೆನಪಿಟ್ಕೊಂಡಿದ್ದೀರೋ ಇಲ್ವೋ. ಆ ಬಾಲಾಕೋಟ್ ಅಟ್ಯಾಕ್ಗಿಂತ ಮುಂಚಿನ ದಿನ ಈ ದೇಶದ ಪ್ರಧಾನಿ ಕುಂಭಮೇಳಕ್ಕೆ ಹೋದ್ರು. ಕುಂಭಮೇಳದಲ್ಲಿ ಗಂಗಾರತಿ ಮಾಡಿದ್ರು. ಅವರ ಹಣೆಯಲ್ಲಿದ್ದ ಭಸ್ಮ, ಹಾಕೊಂಡಿದ್ದಂತ ಕುಂಕುಮ, ಗಂಗಾರತಿ ಮಾಡುವಾಗ ಹೆಂಗ್ ಕಾಣ್ತಾ ಇದ್ರು ಅಂದ್ರೆ ತಾಂಡವ ನೃತ್ಯಕ್ಕಿಂತ ಮುಂಚೆ ಶಿವ ತಯಾರಿ ನಡೆಸೋ ತರ ಇತ್ತು. ಅದು ಅದ್ಭುತವಾದ ತಯಾರಿ. ಅದು ಅವ್ರ ಮುಖವನ್ನ ವಾಪಸ್ ಹೋಗಿ ನೀವು ನೋಡ್ಬೇಕಿತ್ತು. ನೀವು ಗೂಗಲ್ ಸರ್ಚ್ ಅಲ್ಲಿ ನರೇಂದ್ರ ಮೋದಿ ಅವತ್ತು ಮಾಡಿದ ಆರತಿ ನೋಡಿ ಅಕ್ಷರಶಃ ಕಣ್ಣುಗಳಲ್ಲಿ ಬೆಂಕಿ ಉರಿತಾ ಇತ್ತು. ಆದ್ರೆ ಯಾರಿಗೂ ಮುಂದೇನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅವತ್ತು ರಾತ್ರಿ 12 ಗಂಟೆ ಕಾರ್ಯಾಚರಣೆ ಶುರು. ಬೆಳಗ್ಗೆ 3 ಈ ದೇಶದ ವಿಮಾನಗಳು, ಮಿರಾಜ್ ವಿಮಾನಗಳು ಬಾಲಾಕೋಟ್ನ ಮೇಲೆ ಹಾರಿ ಹೋಯ್ತು. ಪಾಕಿಸ್ತಾನದ 250ಕ್ಕೂ ಹೆಚ್ಚು ಉಗ್ರರನ್ನ ಧ್ವಂಸ ಮಾಡಿ ವಾಪಸ್ ಸೈಲೆಂಟ್ ಆಗಿ ಬಂದು ಕೂತ್ಕೊಳ್ತು. ಆದ್ರೆ ಈ ಬಾರಿ ನಾವು ಮೊದಲು ಹೇಳಿಲ್ಲ, ಪಾಕಿಸ್ತಾನನೇ ಹೇಳ್ಕೊಳ್ತು. ಭಾರತದ ವಿಮಾನಗಳು ಒಳಗೆ ಬಂದವು, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ಸೈಲೆಂಟ್ ಆಗಿ ಹೋದ್ವು. ಕತ್ಲಾಗಿದ್ದಕ್ಕೆ ನಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲಿಲ್ಲ, ಬೆಳಕಿದ್ದಿದ್ರೆ ಅಟ್ಯಾಕ್ ಮಾಡಿರ್ತಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ದುರ್ದೈವದ ಸಂಗತಿ. ಆದ್ರೆ ಮಜಾ ಏನ್ ಗೊತ್ತೇನು? ಇಡೀ ಜಗತ್ನಲ್ಲಿ 200ಕ್ಕೂ ಹೆಚ್ಚು ರಾಷ್ಟ್ರಗಳಿವೆಯಲ್ಲ, ಒಂದೇ ಒಂದು ರಾಷ್ಟ್ರ ಭಾರತ ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲ. ಇದು ನರೇಂದ್ರ ಮೋದಿ ಇಡೀ ವಿದೇಶ ಪ್ರವಾಸ ಮಾಡಿ ಗಳಿಸಿದಂತ ಗೌರವ. ಪಕ್ಕದ ಮನೆಗೆ ನುಗ್ಗಿ ಹೊರದಾಗ್ಲೂ ಭಾರತ ಮಾಡಿದ್ದು ತಪ್ಪು ಅಂತ ಒಂದು ದೇಶ ಹೇಳಿಲ್ವಲ್ಲ, ಇದು ಈ ದೇಶ ಜಾಗತಿಕ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಗಳಿಸಿದ ಗೌರವ. ಆಮೇಲೆ ಏನಾಯ್ತು ಗೊತ್ತಾ? ಪಾಕಿಸ್ತಾನ ವಾಪಸ್ ಅಟ್ಯಾಕ್ ಮಾಡ್ಲಿಕ್ಕೆ ಮಾರನೇ ದಿನ ಬಂದಾಗ ಈ ದೇಶದ ವಿಂಗ್ ಕಮಾಂಡರ್ ಅಭಿನಂದನ್ MiG-21 ತಗೊಂಡು F-16 ಉರುಳಿಸಿ ಪಾಕಿಸ್ತಾನದಲ್ಲಿ ಬಿದ್ದು 12 ಗಂಟೆಗೆ ಸಿಕ್ಕಾಕೊಂಡಿದ್ದು. 4 ಗಂಟೆಗೆ ನ್ಯೂಸ್ ಕನ್ಫರ್ಮ್ ಆಯ್ತು. ನರೇಂದ್ರ ಮೋದಿ ಹೇಳಿದ್ರು 24 hours ಟೈಮ್, ನಾಳೆ 4 ಗಂಟೆ ಒಳಗೆ ಅವನನ್ನು ಬಿಡ್ತೀವಿ ಅಂತ ನೀವು ಹೇಳಲಿಲ್ಲ ಅಂತಂದ್ರೆ 5 ಗಂಟೆಗೆ ಯುದ್ಧದ ಅನೌನ್ಸ್ಮೆಂಟ್ ಆಗತ್ತೆ. ಅವ್ರು ನೆನಪಿಸ್ಕೊಂಡ್ರಲ್ಲ ಈ ನಾಡಿನ ಮುಖ್ಯಮಂತ್ರಿ, ಅವ್ರು ಯಾರು ಅಂತ ನಿಮ್ಗೆ ಹೇಳಲಿಲ್ಲ. ಆದ್ರೆ ನಾನು ಹೇಳ್ತೀನಿ, ನಾಡಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ರು, ಸೈನಿಕರು ಸುಮ್ನೆ ಸೈನಿಕ ಹೋಗೋದಲ್ಲ, 2 ತುತ್ತಿನ ಊಟ ಇಲ್ಲ ಅಂತ ಹೋಗೋದು ಅಂತ. ನಾನು ಎಲ್ಲ ಸೈನಿಕರ ಕುಟುಂಬಕ್ಕೂ, ಸೈನ್ಯಕ್ಕೆ ಇವತ್ತಿಗೂ ಕರ್ನಾಟಕದಿಂದ ಸೇರ್ಬೇಕು ಅಂತಿರುವಂತ ಆಸ್ಪಿರೆಂಟ್ಸ್ ಗಳ ಕುಟುಂಬಕ್ಕೂ ಹೇಳೋದು, ಆ ಎಲ್ಲ ಕುಟುಂಬಗಳವರು 2 ತುತ್ತಿನ ಊಟ ಕುಮಾರಸ್ವಾಮಿ ಕಳಿಸಿದ್ರೆ ಆತ ಜೀವನ ಪರ್ಯಂತ ಉಣ್ಣುವಷ್ಟು ಊಟ ಅವನ ಕೈಗೆ ಸೇರುತ್ತೆ. ಅಷ್ಟು ಊಟ, ಅಷ್ಟು ಜನ ಈ ದೇಶದಲ್ಲಿ ಸೈನಿಕ ಸೇರ್ಬೇಕು ಅಂದ್ಕೊಳ್ತಾರೆ. ಅವ್ರು ಸೈನಿಕ ಸೇರೋದು ಊಟ ಇಲ್ಲ ಅಂತಲ್ಲ, ಒಳಗೊಂದು ಬೆಂಕಿ ಉರಿತಾ ಇದೆ. ತಾಯಿ ಭಾರತೀಯ ಮಾನ ಕಾಪಾಡಬೇಕು ಅನ್ನೋ ಹುಚ್ಚಿಗೋಸ್ಕರ ಸೈನ್ಯಕ್ಕೆ ಸೇರೋದು ಈ ದೇಶದ ಸೈನಿಕರು. ಆದ್ರೆ ಮಿತ್ರರೇ, ಈ ದೇಶದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹಂಗಿರುವಾಗ ಈ ದೇಶದ ಪ್ರಧಾನಮಂತ್ರಿ ಏನ್ ಹೇಳಿದ್ರು ಗೊತ್ತಾ? ನನ್ನ ದೇಶದ ಸೈನಿಕನ ಗೌರವ ಎಂತದ್ದು ಅಂದ್ರೆ, ಒಬ್ಬ ಸೈನಿಕ, ಒಬ್ಬ ವಿಂಗ್ ಕಮಾಂಡರ್ಗೋಸ್ಕರ ಇಡೀ ಪಾಕಿಸ್ತಾನವನ್ನು ಉಡಾಯಿಸುವ ಯುದ್ಧ ಮಾಡಬಲ್ಲೆ ಅಂತ ಈ ದೇಶದಲ್ಲಿ ಯಾರಾದರೂ ಪ್ರಧಾನಿ ಹೇಳಿದ್ರೆ ಅದು ನರೇಂದ್ರ ಮೋದಿ ಮಾತ್ರ ಹೇಳಿದ್ದು. ಪರಿಣಾಮ ಏನು? ಸಂಜೆ 5 ಗಂಟೆಗೆ ಪ್ರೆಸ್ ಮೀಟ್ ಇತ್ತು. ಪ್ರೆಸ್ ಮೀಟ್ ತಗೊಳ್ಳೋದು ಯಾರು? ಪ್ರೆಸ್ ಮೀಟ್ ತಗೊಳ್ಳೋದು ಏರ್ ಚೀಫ್ ಮಾರ್ಷಲ್ ಮತ್ತು ನೇವಿಯ ಕಮಾಂಡರು ಹಾಗೆ ಆರ್ಮಿಯ ಕಮಾಂಡರ್, 3 ಕೂತ್ಕೋಬೇಕು ಅಂತಿತ್ತು. 5 ಗಂಟೆಗೆ ಪ್ರೆಸ್ ಮೀಟ್ ತಗೊಂಡ್ರೆ ಯುದ್ಧ ಪಕ್ಕ ಅಂತ ಗೊತ್ತಾಗಿದ ತಕ್ಷಣ 4 ಗಂಟೆಗೆ ಪಾಕಿಸ್ತಾನ ತನ್ನ ಸಂಸತ್ನಲ್ಲಿ ಇಮ್ರಾನ್ ಖಾನ್ ಹೇಳ್ದ, ನಾವು ಮತ್ತು ಇಂಡಿಯಾ ಹಳೆ ಫ್ರೆಂಡ್ಸು, ಶಾಂತಿಯ ದೃಷ್ಟಿಯನ್ನ ಇಟ್ಕೊಂಡು ವಿಂಗ್ ಕಮಾಂಡರ್ನ ಬಿಡುಗಡೆ ಮಾಡ್ತಾ ಇದೀವಿ. ಆಗ ಇಲ್ಲಿ ಕಾಂಗ್ರೆಸ್ನವರು, ಆಪ್ನವರು, ದಳದವರು ಹೇಳಿದ್ರು, ನೋಡಿ ಅವನಿಗೆ ಶಾಂತಿ ಇದೆ, ಅವನು ಶಾಂತಿಯಿಂದ ಇರಬೇಕು ಅಂದ್ಕೊಳ್ತಾನೆ, ನರೇಂದ್ರ ಮೋದಿಗೆ ಶಾಂತಿಯ ಬಗ್ಗೆ ಮಾತುಕತೆ ಆಡ್ಲಿಕ್ಕೆ ಗೊತ್ತಿಲ್ಲ ಅಂದಾಗ ನರೇಂದ್ರ ಮೋದಿ ಹೇಳಿದ್ರು, ಸುಮ್ಮನೆ ಶಾಂತಿ ಮಾತಾಡ್ತಿರದ,
ಕೈಯಲ್ಲಿ ದಂಡ ನೋಡಿದ ನನ್ನ ಕೈಯಲ್ಲಿರೋದು, ಅದಕ್ಕೆ ಶಾಂತಿ ಮಾತಾಡಿದ್ದಾನೆ. ಇನ್ನೊಂದು 4 ದಂಡ ಹಿಡಿದು ಬಿಟ್ರೆ ಜೀವನ ಪರ್ಯಂತ ಶಾಂತಿ ಅನ್ಕೊಂಡಿರ್ತಾನೆ. ಹಂಗ್ ಮಾಡ್ತೀನಿ ನೋಡ್ತೀರಿ ಅಂತ ನರೇಂದ್ರ ಮೋದಿ ಹೇಳಿದ ನಂತರ ಹೆಂಗಾಗಿದೆ ಗೊತ್ತಾ? ಆರಂಭದಲ್ಲಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲಿಕ್ಕೆ ಪಾಕಿಸ್ತಾನ ತುಂಬಾ ಟ್ರೈ ಮಾಡ್ತು. ಈಗ ಸೈಲೆಂಟ್ ಆಗ್ಬಿಟ್ಟಿದೆ. ಎಲ್ಲಿವರೆಗೂ ಸೈಲೆಂಟ್ ಆಗಿದೆ ಅಂತಂದ್ರೆ 3-4 ದಿನಗಳ ಹಿಂದೆ ಅದೇ ಇಮ್ರಾನ್ ಖಾನ್ ಹೇಳಿದ, ನರೇಂದ್ರ ಮೋದಿ ವಾಪಸ್ ಪ್ರಧಾನಿ ಆದ್ರೆ ನಮ್ಮ ಶಾಂತಿಯ ಮಾತುಕತೆ ಒಳ್ಳೇದು ಅಂತ. ಗೊತ್ತಾಗಿದೆ ಒಂದು ಪ್ರಧಾನಿ ಆಗೋದು ಗ್ಯಾರಂಟಿ ಅಂತ. ಹಿಂಗ್ ತಂಟೆ ಮಾಡ್ಕೊಂಡ್ರೆ ಮತ್ತೆ ಪ್ರಧಾನಿ ಆದ್ರೆ ಕಟ್ಟ ಅಂತ. ಎರಡನೇ ಸಂಗತಿ ಹೇಳ್ತೀನಿ ಮಿತ್ರರೇ, ಇಲ್ಲಿರೋ ಪ್ರತಿಯೊಬ್ರು ನರೇಂದ್ರ ಮೋದಿಗೆ ಯಾಕೆ ವೋಟ್ ಹಾಕ್ಬೇಕು ಅಂತ ಕೇಳಿದ್ರೆ ಒಂದೇ ಒಂದು ಸಂಗತಿ ಹೇಳ್ಬೋದು. ಏನ್ ಗೊತ್ತಾ? ಏನು ಅಂದ್ರೆ ಅದೇ ನರೇಂದ್ರ ಮೋದಿ ಅವರ ಈ ಕಲ್ಪನೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಅದೇ ಇಮ್ರಾನ್ ಖಾನ್ 2 ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ಅಂತಂದ್ರೆ, ಈ ದೇಶದಲ್ಲಿ ಯಾವ ದೇವಸ್ಥಾನಗಳನ್ನ ಧ್ವಂಸಗೊಳಿಸಲಾಗಿತ್ತೋ ಆ ದೇವಸ್ಥಾನಗಳನ್ನ ಪುನರುಜ್ಜೀವನಗೊಳಿಸಿಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರನ್ನ ಒಲಿಸುವ ಕೆಲಸ ಮಾಡ್ತಿದ್ದಾನಲ್ಲ, ಇದು ಡೇಂಜರಸ್ ಅಂತ. ಅಂದ್ರೆ ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತಂದ್ರೆ, ಪಕ್ಕದ ಪಾಕಿಸ್ತಾನ ಕೂಡ ಹಿಂದುತ್ವದ ಮಂತ್ರ ಜಪ ಮಾಡುವಂತ ಕೆಲಸ ಶುರು ಮಾಡಿದ್ಯಲ್ಲ, ಇದು ನರೇಂದ್ರ ಮೋದಿ ಅವರ ಸಾಧನೆ ಅಂತ. ಪಾಕಿಸ್ತಾನ ಏನು, ಈ ದೇಶದಲ್ಲಿರುವ ಕಾಂಗ್ರೆಸ್ ಏನ್ ಕಡಿಮೆ ಹಿಂದುತ್ವದ ಮಂತ್ರ ಜಪ ಮಾಡ್ತಿದ್ಯೇನು? ಪದೇ ಹಿಂದೂಗಳನ್ನ ಅವಮಾನ ಮಾಡ್ತಿದ್ದ ಸಿದ್ದರಾಮಯ್ಯನವರು, ಹಿಂದುತ್ವ ಅಂದ್ರೆ ಚೀಮಾರಿ ಹಾಕ್ತಿದ್ದವರು, ನಾ ದೇವಸ್ಥಾನಕ್ಕೆ ಹೋಗಲ್ಲ ಬಿಡಯ್ಯ, ಮಾಂಸ ತಿನ್ಕೊಂಡು ಹೋದ್ರೆ ಏನ್ ಬಿಡಯ್ಯ, ಮಾಂಸ ತಿನ್ಕೊಂಡು ಹೋಗ್ಬೋದೋ ಬಿಡೋದು ಬೇರೆದು. ಆದ್ರೆ ಕೋಟ್ಯಂತರ ಜನರ ಶ್ರದ್ಧೆಗೆ ಭಂಗ ತರುವಂತ ಮಾತಾಡ್ತಿದ್ದ ಸಿದ್ದರಾಮಯ್ಯನವರು ಎಲೆಕ್ಷನ್ ಅಲ್ಲಿ ಸರಿಯಾಗಿ ಏಟು ಬಿದ್ದಾಗ ಏನಂದ್ರು ಗೊತ್ತಾ? ನಾನು ಹಿಂದೂನೇ ಕಣ್ರಯ್ಯ, ನಾನು ದೇವಸ್ಥಾನಗಳಿಗೆ ಹೋಗ್ತೀನಿ ಕಂಡ್ರೆ. ಇದ್ದಕ್ಕಿದ್ದಂಗೆ ಹಿಂದುತ್ವ ನೆನಪಾಯ್ತು. ಅವ್ರ ರಾಷ್ಟ್ರೀಯ ಅಧ್ಯಕ್ಷ ಅಂತೂ ಎಲ್ಲಿವರೆಗೂ ಅಂದ್ರೆ, ಯಾವತ್ತೂ ಹಿಂದುತ್ವದ ಮಾತಾಡದೇ ಇರುವಂತ ರಾಹುಲ್ ಗಾಂಧಿ ಗುಜರಾತ್ ಎಲೆಕ್ಷನ್ ಟೈಮ್ ಅಲ್ಲಿ ಬಟ್ಟೆ ಹರ್ಕೊಂಡು ನನ್ನೊಳಗೂ ಜನವಾರ ಇದೆ ನೋಡ್ರಯ್ಯ ಅಂದ್ಬಿಟ್ಟು. ನಿಮ್ದು ಯಾವ್ದು ಗೋತ್ರ ಅಂದ್ರೆ ದತ್ತ ಗೋತ್ರ ಅಂದ್ರು. ಗುಜರಾತ್ ನಲ್ಲಿ ಇರೋವರೆಗೂ ಹೇಳಿದ, ನಾನು ಕೂಡ ಶಿವಭಕ್ತ, ಯಾಕಂದ್ರೆ ಗುಜರಾತ್ನ ಜನ ಶಿವಭಕ್ತರು ಅಂತ. ಉತ್ತರ ಪ್ರದೇಶಕ್ಕೆ ಬಂದ ತಕ್ಷಣ ಹೇಳಿದ, ನಾನು ರಾಮ ಭಕ್ತ. ಎಷ್ಟು ಬೇಗನೆ ಚೇಂಜು, ಎಷ್ಟು ಬೇಗನೆ ರಾಮ್ ಭಕ್ತ, ಎಷ್ಟು ಬೇಗನೆ ಶಿವ ಭಕ್ತ. ಅದಕ್ಕೆ ಯಾರೋ ತಮಾಷೆ ಮಾಡ್ತಿದ್ರು, ಇಫ್ತಾರ್ ಕೂಟದಲ್ಲಿ ಬಿರಿಯಾನಿ ತಿನ್ಕೊಂಡು ಕೈ ತೊಳಿಬೇಕಾಗಿದ್ದವ್ರನ್ನೆಲ್ಲ ನರೇಂದ್ರ ಮೋದಿ ಗಂಗಾ ನದಿಯಲ್ಲಿ ಮೈ ತೊಳೆಯುವಂತೆ ಮಾಡಿಬಿಟ್ರಲ್ಲ, ಇದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ ಅಂತ. ನರೇಂದ್ರ ಮೋದಿ